ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಜೂನ್ 2026 ಶುಕ್ರವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಹರ್ಷಣ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಗುರು ಪುಷ್ಯಾಮೃತ ಯೋಗ. ಈ 60 ದಿನ ಒಂದು ಅದ್ಭುತ. ಎಲ್ಲರೂ ಯಾಕೆಂದ್ರೆ ಪ್ರಾರ್ಥನೆ ಮಾಡಿಕೊಳ್ಳೇಬೇಕು. ನಾವು ಪ್ರಾರ್ಥನೆ ಬೇಗ ಫಲಿಸ್ತಕ್ಕಂಥ ಒಂದು ಸಮಯ ಈಗ. ಸಾಲ್ವೇಷನ್ ಎಲ್ಲದರಿಂದಲೂ ಒಂಥರ ಜ್ಞಾನ, ಧರ್ಮ, ಅದರ ಒಂದು ಉತ್ಪತ್ತಿ ನೋಡಿ. ಆಲ್ರೆಡಿ ಇರಾನ್ ಮೇಲೆ ಯುದ್ಧವನ್ನ ನಿಲ್ಲಿಸಿಟ್ಟಿದ್ದಾನೆ. ಇವತ್ತೇನೋ ಸೈನ್ ಆಗುತ್ತೆ ಜಿನೆವೆನಲ್ಲಿ ಅನ್ನತಕ್ಕಂಥದ್ದು. ಆಯ್ತು ಅಂದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ. ಗುರು ಪುಷ್ಯ ನಕ್ಷತ್ರಕ್ಕೆ ಬರ್ತಿರೋ ಅಂತ ಈ ಸಂದರ್ಭ. ಇವತ್ತು ರಾತ್ರಿ ಶುಭ ಬೆಳಿಗ್ಗೆ 1:05 1:07 ಬದಲಾವಣೆ ಆಗಿದೆ. ಬೆಂಗಳೂರಿನ ಕಾಲಮಾನಕ್ಕೆ ಗುರು ಬಂದು ನಮಗೆ ಸೂರ್ಯೋದಯಕ್ಕೆ ಮೊದಲೇ ಮಧ್ಯರಾತ್ರಿಯ ಒಂದು ಪ್ರಭಾವ ಆಗ್ಲಿ. ಅದಷ್ಟೇ ಅಲ್ಲ, ಎಲ್ಲಿ ನೀನು ಬರಗಾಲ ತಟ್ಟಲಿದೆ. ಕಡಿಮೆ ಅಂದರೂ ಒಂದು 60% ಮಳೆ ಈ ಬಾರಿ ದೊಡ್ಡ ಹೊಡೆತ ಕೊಡಲಿದೆ ಅನ್ನತಕ್ಕಂಥದ್ದು. ನೀರು ಕಡಿಮೆ ಬಳಸ್ತಕ್ಕಂಥ ಗಿಡ, ಮರ, ಬೆಳೆ ಇವುಗಳನ್ನ ಹಾಕಿಕೊಳ್ಳತಕ್ಕಂಥದ್ದು ಮಾಡಿ ಕಬ್ಬಾಗ್ತವೆ, ಹೊಡೆತ ತಿಂತೀರಿ. ಇವ್ರು ಹೇಳ್ತಾರೆ ಎಥನಾಲ್ ಪೆಟ್ರೋಲ್ ಅದಿದು ಅಂತ. ಅದಕ್ಕೆ ಬೇಕಾದಂಥ ಇಂಜಿನ್ಗಳು, ಗಾಡಿಗಳು ಇವ್ರು ಕೊಟ್ಟೇ ಇಲ್ಲ. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅನ್ನತಕ್ಕಂಥದ್ದು. ಮುಂದಾಲೋಚನೆ ಇಲ್ಲ, ವಿವೇಚನೆ ಇಲ್ಲ. ಇಂಥದ್ದೊಂದು ಬಂತು ಅಂದ್ರೆ ಕ್ರೈಸಿಸ್. ನಾವು ಯಾವ ರೀತಿ ತಗೋಬೇಕು ಅಂತ ಯಾವ ಸರ್ಕಾರಗಳಿಗೂ ಇಲ್ಲ. ಎಥನಾಲ್ ಇವತ್ತು 60 ರೂಪಾಯಿ ಅಂತ ಹೇಳ್ತಿದ್ದಾರೆ. ರೈತರು ಅದನ್ನ ನಂಬ್ಕೊಂಡು ಕಬ್ಬು ಇನ್ನೊಂದು ಬೆಳೆಸೋದು. ಇವರು ಎಥನಾಲ್ ಹೆಸರು ಹೇಳ್ತಾರೆ. ಯಾವ ಗಾಡಿ ಬಳಸ್ಲಿಕ್ಕೆ ಆಗುತ್ತೆ? ಇಂಜಿನ್ ಸೀಸ್ ಆಯ್ತು ಅಂದ್ರೆ ಅದು ನೀವು ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇದೆಯಾ, ಪ್ರೊಟೆಕ್ಷನ್ ಇದೆಯಾ ಎಥನಾಲ್ ಬಳಸ್ಲಿಕ್ಕೆ ಅನ್ನತಕ್ಕಂಥ ಚೆಕ್ ಮಾಡಿ ನೋಡಿ. ಸತ್ಯ ಕೈಯಾಗಿರುತ್ತೆ ಮಕ್ಕಳೇ, ಯಾರಾದರೂ ಸರಿಯೇ. ಅದೊಂದು ಫೇಸ್ 1 ಅಂತ ಮಾಡ್ಬೇಕಿತ್ತು. ಈಗ ಯಾವುದೋ ಒಂದು ಗಾಡಿ ಬಿಟ್ಟಿದ್ದಾರೆ, ಅದ್ರ ಹಿಂದ್ಗಡೆ ಓಡ್ಲಿಕ್ಕೆ ಆಗುತ್ತೆ. 28 ರೂಪಾಯಿ ಕಡಿಮೆ ಅಂತ ನಾವು ಬಂದು 10 ಲಕ್ಷ ರೂಪಾಯಿ ಸಾಲ ಮಾಡಿ ಗಾಡಿ ತಗೊಳ್ಲಿಕ್ಕೆ ಆಗುತ್ತಾ? ಮಿಶ್ರಣ ಇನ್ನೊಂದು ಅಂತ ಇದೆಲ್ಲ ನಡೀತಿದೆ. ಸ್ವಲ್ಪ ಎಚ್ಚರಿಕೆ, ಯೋಚಿಸಿ. ಸೊ ದಯಮಾಡಿ ಹೇಳ್ತಾನೆ. ನಾನು ನಿನ್ನೆ ಸಂಚಿಕೆಯಲ್ಲೂ ಹೇಳಿದ್ದೆ, ಎಲ್ಲರೂ ಗಿಡ ನೆಡಿ ಅಂತ. ಇವತ್ತು ಭಾರತೀಯ ಹವಾಮಾನ ಇಲಾಖೆ, ನಾನು ಅದನ್ನ ಪೋಸ್ಟಲ್ಲೇ ಹಾಕ್ಬೋದಿತ್ತು ನನ್ನ ಪ್ರೋಗ್ರಾಮ್ನಲ್ಲಿ, ಬೇಡ ಅಂತ ಸುಮ್ಮನಾಗಿದ್ದಾರೆ. ಕಡಿಮೆ ಅಂದರೂ 60ರಿಂದ 68% ಮಳೆ ಈ ಬಾರಿ ಹೊಯ್ದಾಟ ಆಗತಕ್ಕಂಥದ್ದು. ಅತಿಸಾರ ಯೋಗದಲ್ಲಿ ಗುರು ನೋಡಿ. ಆ ಗುರು ಒಬ್ಬ ಓಡೋ ರಭಸಕ್ಕೆ ಶುಕ್ರ ಅಸ್ತಂಗತ, ರಾಹು ಬದಲಾವಣೆ, ಕೇತು ಬದಲಾವಣೆ, ಶನಿ ಬದಲಾವಣೆ, ಶನಿ ವಕ್ರಫಲ ಇವೆಲ್ಲವನ್ನು ಸೂಚಿಸ್ತಿದೆ. ಕುಜ ಬೇರೆ ನೀಚ ಸ್ಥಾನವನ್ನ ನೋಡ್ತಿರ್ತಕ್ಕಂಥದ್ದು. ತುಂಬಾ ವೇಗವಾಗಿ ಒಳ್ಳೆಯವ್ ನೋಡೋದ್ರೆ ಹಿಡ್ಕೊಳ್ಳೋರು ಯಾರು? ನಮ್ಮನ್ನ ದಾರಿ ತೋರಿಸೋನೆ ನಮ್ಮ ಜೊತೆಲಿಲ್ಲ. ನಾವೇ ಮೆಲ್ಲ ಕುಂಟುಕೊಂಡು ಒಂದು ಕಾಲಲ್ಲಿ ನಡೀತಿರ್ತಕ್ಕಂಥ ಕಲಿಯುಗ. ಒಂದು ಕಾಲು ಧರ್ಮದೇವತೆ ಒಂದು ಕಾಲಲ್ಲಿದೆ, ಅದು ಕೂಡ ಕುಂಟುತ್ತಿದೆ, ರಕ್ತ ಬರ್ತಿದೆ. 4 ಕಾಲಿನ ಧರ್ಮದೇವತೆ ಒಂದು ಕಾಲಲ್ಲಿ ಕುಂಟುಕೊಂಡು ರಕ್ತ, ಮೂಗು ಬಾಯಲ್ಲಿ ರಕ್ತ. ಎಲ್ಲಿ ನಾವು ನಿಲ್ಲೋದು? ಸಾಮಾನ್ಯರ ಪಾಡೇನೋ, ಕೈ ಹಿಡಿದು ನಡೆಸೋರೇನೋ, ಯಾರು ತೋರಿಸೋರು? ಯೋಚನೆ ಮಾಡಿ ನೋಡಿ. ಬರೀ ಅವರವರ ರಾಜಕೀಯ ಉದ್ದೇಶಗಳು. ಇನ್ನೊಂದು ನಮ್ಗೇನ್ ಮಾಡೋದು? ಮಕರ ಲಗ್ನ, ಬುದ್ಧಿವಂತರು ನಾವು. ಪೃಥ್ವಿ ತತ್ವ ಹೇಳ್ಕೊಳಕ್ಕೆ ತುಂಬಾ ದೊಡ್ಡ ಖನಿಜ ಸಂಪತ್ತಿಗೆ ಸಂಬಂಧಪಟ್ಟಂತ ದೇಶ. ಅದರಲ್ಲಂತೂ ಕರ್ನಾಟಕಕ್ಕೆ ಖನಿಜ ಸಂಪತ್ತಿಗೆ ಕಂಪೇರ್ ಮಾಡಿದ್ರೆ ಇಡೀ ಭಾರತದಲ್ಲಿ ಭಾಷೆ ಇರಬಹುದು, ಪ್ರಾಕೃತಿಕ ಸೌಂದರ್ಯ ಇರಬಹುದು, ಸಹ್ಯಾದ್ರಿ ಬೆಟ್ಟಗಳಿರಬಹುದು, ಕೊಡಚಾದ್ರಿ ಬೆಟ್ಟಗಳಿರಬಹುದು,
ಎಂತ ಒಂದು ಅದ್ಭುತ ಗೊತ್ತಾ, ಎಲ್ಲೂ ಇಲ್ಲದ ನದಿಗಳು, ಕಟ್ಟೆಗಳು, ಭಾಷಾ ಸಂಸ್ಕೃತಿ, ಒಂದು ಭಾವ ಸಂಸ್ಕೃತಿ, ಎಲ್ಲಿಯೂ ಇಲ್ಲದಂತಹ ಒಂದು ಸಮಾಧಾನ ಸಂಸ್ಕೃತಿ, ಎಲ್ಲಿಯೂ ಇಲ್ಲದ ಆ ಒಂದು ದಯೆಯ ಸಂಸ್ಕೃತಿ ಕರ್ನಾಟಕದಲ್ಲಿರೋದು. ಅಂತ ಒಂದು ಕರುನಾಡು ಕನ್ನಡ ನಾಡು. ದಯಮಾಡಿ ಹೇಳ್ತಿದ್ದಾನೆ, ಈ 60 ದಿನದಲ್ಲಿ ನೆಡೋ ಒಂದೊಂದು ಗಿಡವು ನಿಮ್ಮ ಒಂದು ಪರಂಪರೆಯನ್ನು ಉಳಿಸುತ್ತೆ. ಇವತ್ತೇನ್ ಮಾಡೋಣ, ನಗರೀಕರಣದ ಆರ್ಭಟದಲ್ಲಿ ಕಡಿಮೆ ಅಂದ್ರೂ 1.5 ಲಕ್ಷ ಮರಗಳ ಮಾರಣ ಹೋಮ ನಡೆಯಲಿದೆ. ಬೆಂಗಳೂರಿಗೆ ಅಪ್ಪಳಿಸ್ಲಿದೆ. ಎಲ್ಲಿನೋ ತಟ್ಟೋದೆ ಬೆಂಗಳೂರಿಗೆ, ನೀರು ಸಿಗೋಲ್ಲ. ಆಮೇಲೆ ಇವತ್ತು ನಗರೀಕರಣದ ರಭಸದಲ್ಲಿ ದೊಡ್ಡ ದೊಡ್ಡ ಮರಗಳು ಕಡಿಮೆ ಎಂದರೂ 1.5 ಲಕ್ಷ, ಹೇಳ್ಬಾರ್ದು, ಅದಿನ್ನೂ 10 ಲಕ್ಷ ಮರಗಳು, ಗಿಡಗಳು, ಸಸ್ಯಗಳು ಅನ್ನತಕ್ಕಂಥ ಒಂದು ಮಾತು. ಇವತ್ತು ಬೆಂಗಳೂರಲ್ಲಿ ಕಾಲಿಡ್ಲಿಕ್ಕಾಗುತ್ತಾ? ಬೇಸಿಗೆಗಾಲದಲ್ಲಿ ಬೆಂಗಳೂರು ಟ್ರಾಫಿಕ್ ನೋಡಿದ್ದೀರಾ? ಬೆಂಗಳೂರಲ್ಲಿರೋ ವಾಹನಗಳು ಗೊತ್ತಿದೆಯಾ? ಬೆಂಗಳೂರಲ್ಲಿ ಆಗುವಷ್ಟು ಆಕ್ಸಿಡೆಂಟ್ಗಳು ನೋಡಿದ್ದೀರಾ? ಶಿವ ಹೇಳಲಾರದ್ದು. ಏನ್ ಮಾಡ್ತೀರಿ? ನಾವು ಮಾಡ್ಕೊಂಡಿರೋದು ನಾವೇ ನಮ್ಮ ಒಂದು ರಭಸಕ್ಕೆ. ಈ ಒಂದು ರಾಹು ಈಸ್ ಅನ್ ಇಲ್ಯೂಷನ್ ಅಂತ ಹೇಳ್ತಾರೆ. ಅಂದ್ರೆ ನೋಡಿದ್ದೆಲ್ಲ ಬೇಕು ಅನ್ನತಕ್ಕಂಥದ್ದು. ಇವತ್ತು ಕೊಳ್ಳುಬಾಕುತನ, ಆನ್ಲೈನ್ ಮಾರ್ಕೆಟಿಂಗ್ ಇವತ್ತು ಯಾವ ರೀತಿ ಬೆಳೆದು ಬಿಟ್ಟಿದ್ದಂದ್ರೆ ಅದನ್ನ ಇನ್ನೊಂದು ದಿನ ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ. ನಾವಿದ್ದಿದ್ದು ಹೇಗೆ, ಈಗ ಇರೋದು ಹೇಗೆ ಅಂತ, ಇನ್ನು ಮುಂದಕ್ಕೆ ಹೇಗಿರ್ತಾರೆ ಅಂತ. ಯಾವ ಮಗುವಿನ ಕೈಯಲ್ಲೂ ನಿಜ ಹೇಳಬೇಕು ಅಂದ್ರೆ 18 ವಯಸ್ಸಿನ ಒಳಗಿನ ಮಕ್ಕಳಿಗೆ ಫೋನ್ ಬ್ಯಾನ್ ಮಾಡಬೇಕು. ಮಕ್ಕಳೇನಾದ್ರೂ ಫೋನ್ ಇಟ್ಕೊಂಡಿದ್ರೆ ತಂದೆ ತಾಯಿಗೆ ಶಿಕ್ಷೆ ಅಂತ ಹಾಕಬೇಕು, 1 ಲಕ್ಷ ಫೈನು ಅಂತ ಹಾಕ್ಬೇಕು. 18 ವರ್ಷದ ಒಳಗಿನ ಮಕ್ಕಳವರೆಗೆ ಇಲ್ಲ, ಫೋನ್ ಬಳಸೋ ಆಗಿಲ್ಲ, ದಿನಕ್ಕೊಂದು 10 ನಿಮಿಷ ಅಷ್ಟೇ ಅಂತ. ಎಲಾನ್ ಮಸ್ಕೆ ನೀವು ನಂಬಲ್ಲ, ಫೋನ್ ಬಳಸೋಲ್ಲ, ರೇರ್, ಬಳಸೋಲ್ಲ. ಪ್ರಪಂಚದ ಮೊದಲ 95 ಲಕ್ಷ ಕೋಟಿಯ ಆಸ್ತಿವಂತ ಅನ್ನೋ ರೀತಿನಲ್ಲಿ ಇವತ್ತು ವ್ಯಾಲ್ಯೂಯೇಷನ್ ಮಾತಾಡ್ತಾರೆ. ಆತನ ನಿವ್ವಳ ಆಸ್ತಿ, ಕಂಪನಿ ಆಸ್ತಿ ಬಿಡಿ, ಆತನ ನಿವ್ವಳ ಆಸ್ತಿ ಇವತ್ತು 95 ಲಕ್ಷ ಕೋಟಿ, ಇನ್ನು ದಾಟಿ ಬಿಟ್ಟಿದೆ. ಅದು 100 ಲಕ್ಷ ಕೋಟಿ ದಾಟಿ ಬಿಡ್ತು, ಯಾರೂ ಇಲ್ಲ. ನಮ್ಮ ದೇಶದ GDPಯ 1.25 ಪಟ್ಟು, 1.25 ಪಟ್ಟು ನಮ್ಮದಿರೋದು ಒಂದು ಹೆಚ್ಚು ಕಡಿಮೆ 60 ಲಕ್ಷ ಕೋಟಿ. ನಮ್ಮ ಒಂದು GST ಬಜೆಟ್ ಇದೆಲ್ಲ ನಾವು ತಗೊಂಡು ನಾವು ಮಾತಾಡ್ತೀವಲ್ವಾ, ಲೆಕ್ಕ ಹಾಕೊಳ್ಳಿ. 100 ಲಕ್ಷ ಕೋಟಿಗೂ ಮೇಲ್ಪಟ್ಟು ದುಡ್ಡು. ಅವನಿರೋದೇ 20/20 ಮನೆ. ಸಿಂಪಲ್ ಲೈಫ್ ಅನ್ನತಕ್ಕಂಥ ಮಾತು ನಾವು ನೋಡಿ ನಮಗೆ ಬೇಕು ಅಂತ. ಎಲಾನ್ ಮಸ್ಕ್ ಅಷ್ಟು ಲಕ್ಷ ಕೋಟಿಗಳ ಒಡೆ, ಅದನ್ನ ಹೇಳಲಿಕ್ಕೆ ಆಗಲ್ಲ. ನಿಮಿಷಕ್ಕೆ 10 ಕೋಟಿ ಖರ್ಚು ಮಾಡಿದ್ರು, ಇನ್ನು ಎಷ್ಟು ಸಾವಿರ ವರ್ಷಗಳು ಅವ್ನು ಖರ್ಚು ಮಾಡಿದ್ರು ಅಷ್ಟರಲ್ಲಿ 100 ಪಟ್ಟಾಗಿರುತ್ತೆ ಅದು ವ್ಯಾಲ್ಯೂಯೇಷನ್ ಲೆಕ್ಕದಲ್ಲಿ ತಗೊಂಡ ಅಂದ್ರೆ. ನಮಗೆ ಸಾಲ ಮಾಡಾದ್ರೂ ಮನೆ ತಗೋಬಿಡ್ಬೇಕು. ಮೊನ್ನೆ ಕೂಡ ಯಾರು 60 ಲಕ್ಷದ ಮನೆ, ನಾನು ಹೇಳಿದೆ 60 ಲಕ್ಷದ ಮನೆನ 10% ವ್ಯಾಲ್ಯೂಯೇಷನ್ ಬರೋಲ್ಲ ಅದು ಇನ್ನೊಂದು 10 ವರ್ಷಕ್ಕೆ. 60 ಲಕ್ಷಕ್ಕೆ ಅವನೇನ್ ಕಟ್ಕೊಟ್ಟಿರ್ತಾನೆ? ಏನಾದ್ರೂ ಬುದ್ಧಿ ಇದೆಯಾ? ಏನಕ್ಕೆ ಫ್ಲಾಟ್ಗಳ ಹಿಂದ್ಗಡೆ ಓಡ್ತೀರಿ? ಯಾಕೆ ಈ ರೀತಿ ಅಂತ. ಆ 60 ಲಕ್ಷಕ್ಕೆ ನೀವು ನಂಬೋಲ್ಲ ಟ್ಯಾಕ್ಸ್ ಎಷ್ಟಾಗಿದೆ ಅಂತ ನೋಡಿ. ಪ್ರಾಪರ್ಟಿ ಟ್ಯಾಕ್ಸ್ ನೋಡಿ, ನೀವು ಪ್ರಾಸೆಸಿಂಗ್ ಫೀ ಎಷ್ಟು ಅಂತ ತಗೋತಾರೆ ನೋಡಿ, ಇನ್ಶೂರೆನ್ಸ್ ಎಷ್ಟು ಅಂತ ತಗೋತಾರೆ. ಆ ಇನ್ಶೂರೆನ್ಸ್ ನೀವು ನಂಬೋಲ್ಲ 1.25 ಲಕ್ಷ. ನಾನು ಒಂದು ಮನೆ ತಗೊಂಡಿರೋದು ಮೊನ್ನೆ ಲೋನ್ ಕ್ಲಿಯರ್ ಮಾಡ್ತಾನೆ, ಕೈಗೆ ಬಂದಿರೋದು 7,000 ರೂಪಾಯಿ. 1.25 ಲಕ್ಷ ಇನ್ಶೂರೆನ್ಸ್ಗೆ ಅಂತ ಕಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಟಾಪ್ ಅಪ್ ಲೋನ್ ಮಾಡಿದ್ರೆ ಅದಕ್ಕೂ 1.25 ಲಕ್ಷ ಅಂತ ಕಟ್ ಮಾಡಿದ್ದಾರೆ. ಮಕ್ಕಳೇ, ಕೈಗೆ ಬಂದಿರೋದು 5,000 ಒಂದು, 7,000 ಒಂದು. ಕೊಡುವಾಗ ಮಾತು ಹೇಳಿಲ್ಲ, ಎಷ್ಟು ರಿಟರ್ನ್ ಬರುತ್ತೆ ಅಂತ ಹೇಳಿಲ್ಲ. ಲೋನ್ ಕ್ಲೋಸ್ ಮಾಡಿದಂದ್ರೆ ನೀನ್ ಮತ್ತಿನ್ನೇನಕ್ಕೆ ತಗೋತೀಯ? ನನ್ನ ದುಡ್ಡು 1.25 ಲಕ್ಷ ಏನಕ್ಕೆ ತಗೋತೀಯ? ನಾನು ಕಟ್ಟಿಲ್ಲ ಅಂದ್ರೆ ನನ್ನ ಹೆಂಡತಿ ಇದ್ದಾಳೆ, ಇಲ್ಲ ಬಿಲ್ಡಿಂಗ್ ಇದೆ, ಆಲ್ರೆಡಿ 30% ಡೌನ್ ಪೇಮೆಂಟ್ ತಗೊಂಡಿದ್ದೀರಿ. ರಿಯಲ್ ವ್ಯಾಲ್ಯೂ ಅಷ್ಟೇ, ರಿಯಲ್ ವ್ಯಾಲ್ಯೂ ಕೂಡ ಇಲ್ಲ. 10 to 15% ವ್ಯಾಲ್ಯೂಯೇಷನ್ ಅದು. 10 ವರ್ಷ ಕಟ್ಟಿ ನಾನು ಲೋನ್ ಕ್ಲೋಸರ್ ಮಾಡ್ತೇನೆ, ಬೇಡ್ರಪ್ಪ ಕೊಟ್ಬಿಡ್ರಿ ಅಂದ್ರೆ ನೀವು ಈ ರೀತಿಯ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೀರಿ. ನೆನಪಿಟ್ಟುಕೊಳ್ಳಿ, ಇಂಥ ಸುಳಿಗಳೇ ಯಾರನ್ನಾದರೂ ಕೇಳಿ. ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ. ನೆನಪಿಟ್ಟುಕೊಳ್ಳಿ, ದಯಮಾಡಿ ಹೇಳ್ತಿದ್ದಾನೆ. ಯಾಕಂದ್ರೆ ಆ ಒಂದು ತ್ರಿಂಶಾಂಶ ತಂದು ಇಟ್ಕೊಂಡಿದ್ದಾನೆ, ನೋಡ್ತಿದ್ರೆ ಗಾಬರಿ ಆಗ್ತದೆ. ಈ ಒಂದು ಗುರು ಪುಷ್ಯಾಮೃತ ಯೋಗದಲ್ಲಿ ನೆನಪಿಟ್ಟುಕೊಳ್ಳಿ,
ಮೊನ್ನೆ ಕೂಡ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಪ್ರಮುಖ ರಾಜಕಾರಣಿಯ NP ಆಗುತ್ತೆ, ಹೆಚ್ಚು ಕಡಿಮೆ 1000 ಕೋಟಿಗೂ ಮೇಲೆ ದಿವಾಳಿ ಅಂತ ಕ್ಲೋಸ್ ಮಾಡ್ತಾರೆ. ಸ್ವಾಮಿ ನನ್ನ ಹತ್ರ ಎಲ್ಲ ಕಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ರಾಜಕೀಯವಾಗಿ ಏನಿದೆಯೋ ಸ್ಥಾನ ಮಾನ ಗತ್ತು ಇನ್ನೊಂದು ಹೋಗುತ್ತೋ ಇಲ್ವೋ ಅದೆಲ್ಲ ಬಿಟ್ಬಿಡಿ. ನಮಗ 1000 ರೂಪಾಯಿ ಇವ್ರು ಬಿಡ್ತಾರ, ಚೆಕ್ ಬೌನ್ಸ್ ಆಗಿದೆ ಅಂತ. ಅದಕ್ಕೆ 1000 ರೂಪಾಯಿಗೆ 1 ಲಕ್ಷ ರೂಪಾಯಿವರೆಗೂ ನೀವು ಕಟ್ಲಿಲ್ಲ ಅಂದ್ರೆ ಹತ್ತಲೇ ಬರ್ತಾರೆ. ಬೌನ್ಸಿಂಗ್ ಮೇಲೆ ಬೌನ್ಸಿಂಗ್ ಮೇಲೆ ಬೌನ್ಸಿಂಗ್, ಪೆನಾಲ್ಟಿ ಮೇಲೆ ಪೆನಾಲ್ಟಿ, ಲೇಟ್ ಫೀಗಳಿಂದ ಹಿಡಿದು ಬಡ್ಡಿಗೂ ಬಡ್ಡಿ, ಚಕ್ರ ಬಡ್ಡಿ. ನಿಮ್ಗೆ ಗೊತ್ತಿದೆಯಾ? ಈಗ ಅದು ನಡೆಯತಕ್ಕಂಥದ್ದು ಉಂಟು. ಗುರು ಪುಷ್ಯಾಮೃತ ಯೋಗಕ್ಕೆ ಒಂದು ದೊಡ್ಡ ಆಪತ್ತು ಏನು ಗೊತ್ತಾ? ಯಾರ್ಯಾರು ಸಾಲ ಮಾಡ್ಕೊಂಡಿದ್ದೀರೋ ರೆಡಿ ಆಗಿ, ಯಾರ್ಯಾರು ಟ್ರೇಡಿಂಗ್ ಅಂತ ಹೋಗಿದ್ದೀರೋ ರೆಡಿ ಆಗಿ, ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಅಂತ ಹೋಗ್ತಿದ್ದೀರೋ ರೆಡಿ ಆಗಿ ನೀವು ಕಳೆದುಕೊಳ್ಳಲು. ಎಸ್ಪೆಷಲಿ ಪ್ರಾಪರ್ಟಿ ಡೀಲಿಂಗ್ಸ್, ಲೇಔಟ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಇವತ್ತು ಅಪಾರ್ಟ್ಮೆಂಟ್ ಕಟ್ತಿದಾರಲ್ವಾ, ಹೋಗ್ಬಿಟ್ಟು ಅವರೊಂದು OC ಸರ್ಟಿಫಿಕೇಟ್ ತಗೊಳ್ಳಿ. ಎಷ್ಟಾಗುತ್ತೆ ಅಂತ ನೋಡಿ. 1 ಕೋಟಿಯ ಫ್ಲಾಟ್ ಅಪಾರ್ಟ್ಮೆಂಟ್ಗೆ ಇವತ್ತು ಎಷ್ಟಿತ್ತು, ಎಷ್ಟಾಗುತ್ತಿದೆ 100% ಹೇಳ್ತಾನೆ. ಬರ್ದಿಟ್ಕೊಳ್ಳಿ. ಪ್ರಾಪರ್ಟಿ ಡೆವಲಪರ್ಸ್ಗೆ ಕುತ್ತಿಗೆ ಬರುತ್ತೆ. ರೈತ ಅನ್ನದಾತನಿಗೆ ಸುಲಿಗೆ ಆಗುತ್ತದೆ. ಇಲ್ಲಿ ನಾವು ಬೇರೆ ನೋಡ್ತೇವೆ, ಇದನ್ನಲ್ಲ. ಕುಜ ನೀಚ ಭಾವವನ್ನ ನೋಡ್ತಿದ್ದಾನೆ. ಅಲ್ಲಿಂದ ನೋಡ್ತಿರೋದು ಆತ ನೋಡಿ, 7ನೇ ಮನೆ 8ನೇ ಮನೆ, ಶುದ್ಧ ಬೆಳೆ ಬೆಳೀತಿರ್ತಕ್ಕಂಥ ಜಾಗಗಳೆಲ್ಲ ಬಂಜರು. ಅದರ ಮೇಲೆ ಈ ಒಂದು ಲ್ಯಾಂಡ್ ಡೆವಲಪ್ಮೆಂಟು ಇನ್ನೊಂದು ಅನ್ನತಕ್ಕಂಥದರ ಹೆಸರಿನಲ್ಲಿ ಶಿವಾರ್ಪಣ ಮಸ್ತು. ಮೊನ್ನೆ ಯಾರೋ ಒಬ್ರು ರೇಷ್ಮೆ ಬೆಳೆಗಾರರು ಅದ್ಭುತವಾಗಿ ಹೇಳ್ತಿದ್ರು, ನಾನೊಂದು 50 ಮೊಟ್ಟೆ ಹಾಕಿ ನಾನು ಏನ್ ಬೆಳೆ ಬೆಳೆದಿದ್ದೇನೆ, ಕಡಿಮೆ ಅಂದ್ರು 20-25 ದಿನದಲ್ಲಿ, ಒಂದು ಕಡಿಮೆ ಅಂದ್ರು ಎಲ್ಲಾ ಖರ್ಚು ಕಳೆದು ಒಂದು 25,000 - 30,000 ರೂಪಾಯಿ ಕಣ್ಣು ಮುಚ್ಚಿಕೊಂಡು 20 ದಿನದಲ್ಲಿ ಅಂತ ಹೇಳ್ತಾರೆ. ಎಲ್ಲೋ ಬದುಕು. ಉದ್ಯೋಗ ಅಂತೂ ಸೃಷ್ಟಿ ಇಲ್ಲ, ನೆನಪಿಟ್ಟುಕೊಳ್ಳಿ. ಬೇರೆ ರೀತಿಯ ಕರಕುಶಲ, ಈ ತರ ರೇಷ್ಮೆ, ಬ್ಯೂಟಿಫುಲ್ ಸಿಲ್ಕ್. ಇವತ್ತಿಗೂ ಮೈಸೂರು ಸಿಲ್ಕ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ, ಇವತ್ತು ಅನೌನ್ಸ್ ಮಾಡಿದ್ರೆ 1 ಗಂಟೆಲಿ ಸ್ಯಾರೀಸ್ ಖಾಲಿ ಆಗುತ್ತೆ. ಅದಕ್ಕೆ ಬೇಕಾದಂತ ತಯಾರಿಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಲೇ ಇಲ್ಲ. ಕಡಿಮೆ ಅಂದ್ರೂ ಒಂದು 10,000ದಿಂದ 10 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿಸಬಹುದು. ಕಡಿಮೆ ಅಂದಳು ಇಡೀ ಕರ್ನಾಟಕದಲ್ಲಿ. ಅದಕ್ಕೆ ಬೇಕಾದಂಥದ್ದು ಇಲ್ಲ, ಮಾಡ್ತಿಲ್ಲ. ಈ ತರದ್ದು ಎಷ್ಟೋ ಇದೆ ಉದ್ಯೋಗ ಸೃಷ್ಟಿಗಳಲ್ಲಿ, ಅದ್ಭುತವಾಗಿ ಮಾಡಬಹುದು. ಖಂಡಿತ ಈ ತರದ್ ಮಾಡ್ತಿರತಕ್ಕಂಥದ್ದಿಲ್ಲ. ದಯಮಾಡಿ ಗುರು ಪುಷ್ಯಾಮೃತ ಯೋಗ ಅಂದ್ರೆ ಏನು ಗೊತ್ತಾ? ನೀವು ವನವಾಸದಿಂದ ಹೊರಗಡೆ ಬರಲಿಕ್ಕೆ ಅದ್ಭುತವಾದಂಥ ಅವಕಾಶದ ಒಂದು ಸಂದರ್ಭ. ಇನ್ನು ಮೇಲೆ ದಯಮಾಡಿ ಹೇಳ್ತಾನೆ, ಶನಿ ಬಂದು ಖರ್ಚಿನ ಕಾರಕ, ನೆನಪಿಟ್ಕೊಳ್ಳಿ. ಅವನ ನೋಡ್ತಿದ್ದಾನೆ ಗುರು. ಪುಷ್ಯ ನಕ್ಷತ್ರ ಸಾರದಲ್ಲಿ ಶನಿ ಬುಧನ ಸಾರದಲ್ಲಿ ಇದ್ದಾನೆ. ಆ ಬುಧ 12ನೇ ಮನೆ, ತಲೆ ಕೆಟ್ಟು. ಯಾರ ಮಗು ಕೈಯಲ್ಲಿ ಆಪಲ್ ಫೋನ್ ಕೊಟ್ಟಿಲ್ಲ ಅಂತ ಮರ್ಡರ್ ಮಟ್ಟಕ್ಕೆ ಕಳೆದುಬಿಟ್ಟಿದ್ದಾರೆ. ಆನ್ಲೈನ್ ಗೇಮಿಂಗ್ ಆಡ್ಲಿಕ್ಕೆ ಫೋನ್ ಕೊಟ್ಟಿಲ್ಲ, PUBG ನೋಡ್ಬಿಟ್ಟು ಕೊಲೆಗಳ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಬೆಳೆಸಿಟ್ಕೊಂಡ್ಬಿಟ್ಟಿದ್ದೇವೆ. ಈ ಕೊಳ್ಳು ಬಾಕುತ್ತನ. ಯಾವ ಮಗು ಕೈಯಲ್ಲೂ 1-1.5 ಲಕ್ಷದ ಫೋನ್ ಬೇಕಾ? ಆಪಲ್ ಫೋನು. ನಿಮಗೆ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆಯಾ ತೋರಿಸ್ಕೊಳ್ಳೋಕೆ? ಎಲಾನ್ ಮಸ್ಕ್ ಅನ್ನ ತಗೊಳ್ಳಿ, 20x20 ಇದ್ದಾನೆ. 20 ಅಡಿಗೆ 20 ಅಡಿ ಅಂದ್ರೆ 1 ಸೆಂಟ್ ಜಾಗ 400 ಅಡಿ. 1 ಎಕರೆ ಜಾಗ ತಗೋಬೇಕು ಅಂದ್ರೆ 100 ಸೆಂಟ್. ಒಂದು ಸೈಟ್ ತಗೋಬೇಕು ಅಂದ್ರೆ ಮಿನಿಮಮ್ 30-40 ಅಂದ್ರೆ 1200. ಸೊ ಹೆಚ್ಚು ಕಡಿಮೆ 3 ಸೆಂಟ್ ಬೇಕು. ಅವನಿರೋದೇ 1 ಸೆಂಟಿನ ಜಾಗದಲ್ಲಿ ಅನ್ನತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ನಾವಿವತ್ತು ಈ ಒಂದು ಭಾವ, ಅಲ್ಲೊಂದು ತ್ರಿಂಶಾಂಶ ನಾವು ನೋಡ್ತೇವೆ, ಏನೆಲ್ಲ ಆಪತ್ತು ಬರುತ್ತೆ ಅನ್ನತಕ್ಕಂಥದ್ದು. 100% ಸಾಲದ ಬೆನ್ನತ್ತಿ ನಿಂತ್ಕೊಬಿಡ್ತೀರಿ. ಸಾಲಗಾರರು ನಿಮ್ ಕುತ್ತಿಗೆ ಬರ್ತಾರೆ. ಪ್ಲೀಸ್ ಸ್ಟಾಪ್ ಸಾಲ. ಎಸ್ಪೆಷಲಿ ಪ್ರಾಪರ್ಟಿ ಅಂಡ್ ವೆಹಿಕಲ್ ಸಾಲಗಳನ್ನ ನಿಲ್ಲಿಸಿ.
ಮೂರನೇದು, ಇವರೊಂದು ಗಿಮಿಕ್ ಸೃಷ್ಟಿ ಮಾಡಿಟ್ಟಿದ್ದಾರೆ, ಎಲೆಕ್ಟ್ರಿಕ್ ಕಾರುಗಳು ಇನ್ನೊಂದು ಅಂತ. ದೊಡ್ಡ ಎಲೆಕ್ಟ್ರಿಕ್ ಕಾರುಗಳಿಗೂ ಹೋಗ್ಬೇಡಿ. ಇಷ್ಟು ಉಳಿಸ್ತೀವಿ ಅಷ್ಟು ಉಳಿಸ್ತೀವಿ. ನಿಮಗೆ ಎಮರ್ಜೆನ್ಸಿ ಎಷ್ಟು ಬಾರಿ ಓಡಾಡ್ತೀರಿ ತಿಂಗಳಿಗೆ ಅಂತ ಯೋಚನೆ ಮಾಡಿ. ಒಂದು 5 ಬಾರಿ 10 ಬಾರಿ ರೈಟ್ ಟ್ಯಾಕ್ಸಿ ಹಿಡ್ಕೊಳ್ಳೋಣ. ಒಂದು ಬಾರಿಗೆ 1000 ರೂಪಾಯಿ ಅಂದ್ರೆ 10,000 ರೂಪಾಯಿ ಹೋದ್ರೆ ಹೋಗ್ಲಿ, ನೆಮ್ಮದಿಯಾಗಿದ್ಬಿಡೋಣ. ಆ ಗಾಡಿನ ತಗೊಬಂದು ಮನೆ ಮುಂದ್ಗಡೆ ನಿಲ್ಸ್ಕೋ. ಚಾರ್ಜಿಂಗ್ ಪಾಯಿಂಟ್ ಆಗ್ತಿಲ್ಲ. ಇವ್ರು ಚಾರ್ಜಿಂಗ್ದು ನೀವು ನಂಬೋಲ್ಲ, ಬೇರೆ ದೇಶದಲ್ಲಿ ಪ್ರತಿ 3 ಕಾರಿಗೆ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ ಬೇರೆ ದೇಶಗಳಲ್ಲಿ. ನಮ್ಮ ದೇಶದಲ್ಲಿ ನೆನಪಿಟ್ಟುಕೊಳ್ಳಿ, 250 ಕಾರುಗಳು ಒಂದು ಚಾರ್ಜಿಂಗ್ ಪಾಯಿಂಟ್ ಅಂದ್ರೆ 250 ಕಾರ್ ನಿಂತಿರಬೇಕು ಕ್ಯೂ ಅಲ್ಲಿ ಅಂತ ಅರ್ಥ. ಬೇರೆ ದೇಶದಲ್ಲಿ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳ ರೆವಲ್ಯೂಷನ್ಗೆ ಚಾರ್ಜಿಂಗ್ ಪಾಯಿಂಟ್ ಇಟ್ಟಿದ್ದಾರೆ. 3 ಕಾರ್ ಹಿಂಗ್ ಬರುತ್ತೆ ಅಂದ್ರೆ 2 ಕಾರ್ಗೆ ಇಮ್ಮಿಡಿಯೇಟ್ ಚಾರ್ಜಿಂಗ್ ಹಾಕೋಬಹುದು. 10 ನಿಮಿಷ ಅವ್ನಿಗೆ 80% ಚಾರ್ಜ್ ಆಯ್ತಿದ್ದ, ಇನ್ನೊಂದು ಹಾಕೋಬಹುದು. ಯೋಚನೆ ಮಾಡಿ ನೋಡಿ, ನಮ್ಮ ದೇಶದಲ್ಲಿ 250 ಕಾರುಗಳಿಗೆ ಆವರೇಜ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಸರಿ, ಅದಕ್ಕೇನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಅಂಥದ್ದೊಂದು ಟೆಕ್ನಾಲಜಿ ಇವರು ಏನಾದ್ರು ಡೆವಲಪ್ಮೆಂಟ್ ಮಾಡಿದಾರ? ನೀವು ಹೋಗಿ ನೋಡಿ, ಎಲೆಕ್ಟ್ರಿಕಲ್ ಬೈಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಕಾರ್ಸ್ ಇರ್ಬೋದು. ಸಮಸ್ಯೆಗಳಿದ್ದಾವೆ ಮಕ್ಕಳೇ. ದೂರದ ಬೆಟ್ಟ ನುಣ್ಣಗ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ದಡಕ್ ಅಂತ ಹೇಳ್ಬಿಟ್ಟು ದುಮುಕ್ ಬಿಟ್ಟು ತಗೊಳ್ಳೋದು, ಮಾಡೋದು, ಇನ್ನೊಂದು ಮಾಡೋದು. ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ಟ್ರೈನಿಂಗ್ ಇಲ್ಲಿ ವರ್ಕರ್ಸ್ಗೆ ಕೊಟ್ಟಿಲ್ಲ. ತುಂಬಾ ದೊಡ್ಡ ಗಾಡಿ ಕಂಪನಿಗಳಲ್ಲಿ ಇದಾಗ್ತಿದೆ. ತುಂಬಾ ದೊಡ್ಡ ಗಾಡಿಗಳ ಕಂಪನಿನಲ್ಲಿ ಹೇಳೋದೊಂದು, ಅವ್ರು ನಿಮ್ ಕೈ ಕೊಡೋದೊಂದು. ನೀವು ಅಂಥದರ ಒಂದು ಆಸೆಗೆ ಬೀಳ್ತಿದ್ದೀರಿ. ದಯಮಾಡಿ ಹೇಳ್ತಾನೆ, ಟ್ಯಾಕ್ಸಿಗೆ ಎಷ್ಟು ಖರ್ಚಾಗುತ್ತೆ? ತಿಂಗಳಿಗೆ 10 ಬಾರಿ ಹೊರಗಡೆ ಹೋಗಿ ಬರ್ತೀರಿ. ಲಾಂಗ್ ಡ್ರೈವ್ ಒಂದು 10,000, 3 ತಿಂಗಳಿಗೊಮ್ಮೆ 20,000 ಖರ್ಚು ಮಾಡ್ಬಿಡೋಣ. ಅದೇ ನೀವು ಒಂದು ಕಾರ್ ತಗೊಂಡ್ರಿ ಅಂದ್ರೆ ಕಣ್ಣು ಮುಚ್ಚಿ ಕಣ್ ತೆಗೆಯೋಷ್ಟರಲ್ಲಿ 20-25,000 ರೂಪಾಯಿ ಖರ್ಚು ಮಾಡ್ತೀರಿ ತಿಂಗಳಿಗೆ. EMI, ಅದರ ಮೇಲೆ ಎಮಿಷನ್ ಟೆಸ್ಟು, ಅದರ ಮೇಲೆ ಇನ್ಶೂರೆನ್ಸು, ಅದರ ಮೇಲೆ ಪೆಟ್ರೋಲು ಇಲ್ಲ EV ಚಾರ್ಜಿಂಗು, ಮೇಂಟೆನೆನ್ಸು, ರೋಡ್ ಟ್ಯಾಕ್ಸು ತಗೊಂಡು ನಮ್ಮ ಹತ್ರ ಟೋಲ್ ತಗೋತಾರೆ ಎಲ್ಲ ಸರ್ಕಾರಗಳು. ಇವೆಲ್ಲ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ನಾವು ಎಲ್ಲಿಗಿದ್ದೇವೆ ಕೇಳಿದ್ರೆ ತಪ್ಪು. ಸುಮ್ಮನಿದ್ರೇನೆ ಅಷ್ಟೇ ಅಂತ. ಸುಮ್ಮನಿರ್ಲಿಕ್ಕೆ ಆಗೋದಿಲ್ವೇ? ನೀವು ಹೋಗಿ ದೊಡ್ಡ ಹಳಕ್ ಬೀಳ್ತಿದ್ರೆ ನಿಮ್ಮನ್ನ ಎಚ್ಚರಿಕೆ ಮಾಡುವುದು ಬರೀ ಜ್ಯೋತಿಷ ಮುಖೇನಲ್ಲ. ಈ ಪ್ಲಾನೆಟ್ಗಳ ಮೂವ್ಮೆಂಟ್ ಏನ್ ನಡೀತಿದೆ ಇದನ್ನ ನಿಮಗೆ ತೋರಿಸಿಕೊಡತಕ್ಕಂಥದ್ದು ನನ್ನ ಜವಾಬ್ದಾರಿ. ಮನುಷ್ಯ ಆಸೆಯ ಎಲ್ಲ ಮೀರಿ ನಿಂತ್ಕೋತಾನೆ. ಯಾಕಂದ್ರೆ ಶುಕ್ರ ಕೂಡ ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲೇ ಬಂದು ಕೂತಿದ್ದಾನೆ. ಬರೀ ಗುರು ಪುಷ್ಯಾಮೃತ ಯೋಗ ಅಷ್ಟೇ ಅಲ್ಲ ಅಲ್ಲಿ ಕೂತಿರೋದು, ಶುಕ್ರ ಪುಷ್ಯಾಮೃತ ಯೋಗವೂ ಬಂದು ಕೂತಿದೆ. ನೆನಪಿಟ್ಕೊಳ್ಳಿ. ಗುರು ಏನೋ ಜ್ಞಾನ ಕೊಡ್ತಾನೆ, ಮಹಾಜ್ಞಾನ ಕೊಡ್ತಾನೆ. ಶುಕ್ರ ಬಿಡೋಲ್ಲ. ಏಕಾದಶಿ ವ್ರತ ಆಯ್ತಲ್ವಾ, ಬಂದು ಕೂತ್ಕೊಂಡು ಎಲ್ಲ ಫುಲ್ಲು ತಾಲಿ ಭೋಜನ ತಿನ್ನೋಣ ಅಂತ. ನಾವು ತಿನ್ನೋದಿಷ್ಟು 100 ಗ್ರಾಮ್ ಮೇಲೆ ಯಾವ ಮನುಷ್ಯನು ತಿನ್ನುವುದಿಲ್ಲ. ಹೋಗ್ಬಿಟ್ಟು ತಾಲಿ ಭೋಜನ ತಗೊಳ್ಳೋದು, ಹೊಟ್ಟೆ ತುಂಬಾ ಕಾಣಿಸ್ಬಿಡ್ಬೇಕು, ತಿಂತೀವೇ ಇಲ್ವೋ ಅದು ವೇಸ್ಟ್. ಆ ರೀತಿ ಮಾಡಿಕೊಳ್ಳತಕ್ಕಂಥದ್ದು ಶುಕ್ರ ಪ್ರಬೋಧ ಕೂಡ ನಡೆಯುತ್ತೆ. ಮನುಷ್ಯ ಲಜ್ಜೆಗೆಟ್ಟು ನಡೆಯುತ್ತಾನೆ. ನೀವು ನೋಡಿ, ಇನ್ಶೂರೆನ್ಸ್ಗೋಸ್ಕರ ಸಾಯಿಸಿರೋದಂತೆ, ಪ್ರೇಮಿಯ ಆಕಾಂಕ್ಷೆಗೋಸ್ಕರ ಪತಿಯನ್ನ ಇಲ್ಲ ಪತ್ನಿಯನ್ನ, ಮಗುವನ್ನ, ಈ ರೀತಿಯ ಉನ್ಮಾದದ ಉತ್ಪ್ರೇಕ್ಷೆಯ, ಯಾಕಂದ್ರೆ ಎಲ್ಲಿಂದ ಆಪತ್ತುಗಳು ಬರ್ತವೆ ಅಂತ ನೋಡ್ತೇವೆ. ಗುರುವೇ ಮೋಸಗಾರ ಆಗ್ಬಿಡ್ತಾನೆ. ಗುರು ಪುಷ್ಯಾಮೃತ ಯೋಗದಲ್ಲಿದ್ರು, ಶುಕ್ರ ಸೇರಿದೆ ಅಲ್ವಾ, ಅದು ಪುಷ್ಯಾಮೃತ ನಕ್ಷತ್ರದಲ್ಲಿ. ಸೊ ಒಳ್ಳೆಯವನೇ ಕೆಟ್ಟವನಾಗ್ಬಿಡ್ತಾನೆ, ಹಗಲು ವೇಷಧಾರಿ ಆಗ್ಬಿಡ್ತಾನೆ. ಬೇರೆ ಅವಧೂತರ ಹೆಸರಿನಲ್ಲಿ ಬಂದು ಕೂತ್ಕೋತಾರೆ, ಸ್ವಾಮಿಗಳ ಹೆಸರಿನಲ್ಲಿ ಬಂದು ಕೂತ್ಕೋತಾರೆ, ಬೋಧನೆಗಳ ಹೆಸರಿನಲ್ಲಿ ಕೂತ್ಕೋತಾರೆ. ಏನೂ ಇಲ್ಲ. ತಮಾಷೆ ಏನ್ ಗೊತ್ತಾ, ನಾವು ಕುಳಿತುಕೊಂಡು ಅಮೀರ್ ಖಾನ್ನ ವಿಚಾರಗಳನ್ನ ಕೇಳ್ತಾ ಅವ್ನು ಮಾತಾಡ್ತಿದ್ರು. ವಾವ್ ಅಂತೀವಿ. 3 ಹೆಂಡ್ತಿರು, ಇವನ ಮಾತು ಆಯ್ತಾ, ಇಂಥವನ ಮಾತು ನಾವು ಕೇಳಬೇಕು. ಕಮಲಾಸನ್ ಬರ್ತಾನೆ, ಬೇಜಾರು ಮಾಡ್ಕೋಬೇಡಿ, ಹಿನ್ನಲ್ಲೇ ನೋಡಿ. ಅಂಡ್ ಹಿ ಕಮ್ಸ್ ಅಂಡ್ ಟೀಚರ್ಸ್ ಅಸ್ ಸಮಥಿಂಗ್. ಯಾರೋ ನಿಜವಾದ ಗುರು, ನಿಜವಾದ ಬೋಧನೆ, ನಿಜವಾದ ಸತ್ಪ್ರವರ್ತನೆ ಇರತಕ್ಕಂಥ ವ್ಯಕ್ತಿಗಳು ನಾವು ಮಾತು ಕೇಳೋದೇ ಇಲ್ಲ, ನಾವು ಕೇಳುವುದೇ ಇಲ್ಲ. ಸಮಾಜದಲ್ಲೇ ಮಾಡಿರೋದ, ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆಗಳು ಬರುತ್ತವೆ, ನಾವು ಅದನ್ನೇ ಸತ್ಯ ಅಂತವೆ. ಮಾಡೋದೆಲ್ಲ ಅನಾಚಾರ. ಒಬ್ಬೊಬ್ರು 1000 ಎಕರೆ, 2000 ಎಕರೆ, 5000 ಎಕರೆ ಇಟ್ಕೊಂಡಿರೋ ಗುರುಗಳು ಬಂದು ಬೋಧನೆ ಮಾಡ್ತಾರೆ. ನ್ಯಾಯ, ನೀತಿ, ಧರ್ಮ. ಒಂದು ಗುರುವಿಗೆ ಏನಕ್ಕೆ 5000 ಎಕರೆ?
500 ಎಕರೆ 100 ಎಕರೆ ಏನಕ್ಕೆ ಬೇಕು? ಒಂದೋ ಎರಡೋ ಒಂದು ಧರ್ಮಸಭೆಗೆ ಬೇಕು. ಧರ್ಮಸಭೆಗೆ ಬೇಕಾದಾಗೆಲ್ಲ ಹೋಗಿ ಒಂದೊಂದು ಜಾಗದಲ್ಲಿ ಪ್ರಚಾರ ಮಾಡೋಣ. ನೋಡಿ, ಭೂತದ ಬಾಯಲ್ಲಿ ಭಗವದ್ಗೀತೆ. ಇದು ಶುಕ್ರ ಪುಷ್ಯ ನಕ್ಷತ್ರದಲ್ಲಿ, ಬರೀ ಗುರುವಷ್ಟು ಪುಷ್ಯ ನಕ್ಷತ್ರದಲ್ಲಿ ಬಂದಿಲ್ಲ. ಸಮಾಜದಲ್ಲಿ ಮಾಡಿರೋದು ಅನಾಚಾರ ಬಂದು ನ್ಯಾಯ ಒಪ್ಪಿಸ್ತಾರೆ ಇವರು. ನಮಗ್ ಗೊತ್ತೇ ಇಲ್ಲ ಸ್ವಾಮಿ ಅನ್ನತಕ್ಕಂಥದರ ರೀತಿಯಲ್ಲಿ ನಾವು ಅವರನ್ನ ಅನುಸರಿಸುತ್ತೇವೆ. ತಮಾಷೆ ಗೊತ್ತಾ, ನೀವು ಯಾವುದೇ ಪಿಕ್ಚರ್ ನೋಡಿ, ಅವನು ನಟನೆ ಬಂದು ವಿಪರೀತ ಕುಡಿಯೋದು ಎಲ್ಲ ಮಾಡಿರ್ತಾನೆ, ಅವನು ಬಂದು ಬೋಧನೆ ಮಾಡ್ತಾನೆ. ಅದನ್ನ ನಾವು ನಂಬ್ತೇವೆ, ಅವನಿಗೆ ಚಪ್ಪಾಳೆ ತಡ್ತೇವೆ. ಸ್ವಂತ ಹೆಂಡತಿಗೆ ಡೈವರ್ಸ್ ಕೊಟ್ಟಿರೋ ಧನುಷ್ ಒಂದು ಮಾತಾಡ್ತಾನೆ, ಅವನ ಫಾಲೋ ಮಾಡ್ತೇವೆ ನಾವು. ನೀವು ನೋಡಿ, ಕೆಲವು ರಾಜಕಾರಣಿಗಳು ಮಾಡೋದೆಲ್ಲ ಅನಾಚಾರವೇ, ಸಂಪಾದನೆ ಮಾಡಿರ್ತಕ್ಕಂಥದ್ದು. ಬಂದ್ಬಿಟ್ಟು ಅವ್ನು ಮಾತಾಡಿದ ಅವನಿಗೆ ಚಪ್ಪಾಳೆ ಹೊಡಿಲಿಕ್ಕೆ ಶುಕ್ರ ಪುಷ್ಯ ನಕ್ಷತ್ರದಲ್ಲೂ ಉಂಟು. ನೋಡಿ, ಬರೀ ಗುರು ಪುಷ್ಯಾಮೃತ ಯೋಗ ಒಂದೇ ಅಲ್ಲ. ಅದಕ್ಕೆ ಹೇಳ್ತೀನಿ, ಈ 60 ದಿನ ನೀವು ಮಾಡುವ ಒಂದೊಂದು ಕೈಂಕರ್ಯವು ಪರೀಕ್ಷೆಯಾಗಿ ನಿಲ್ಲುತ್ತದೆ. ಇದೊಂದು ಅದ್ಭುತವಾದ ಪರೀಕ್ಷೆ. ಇದೊಂದು ಅದ್ಭುತವಾದ ಪರೀಕ್ಷೆ. ನೋಡಿ, ಎಲ್ಲೂ ಇಲ್ಲದ ನೀಟ್ ಪರೀಕ್ಷೆಗೆ ಈ ಬಾರಿ ನಡೆಸಿರ್ತಕ್ಕಂಥ ಒಂದು ದೊಡ್ಡದಂತ ಯಾವ ಒಂದು ಸೀಕ್ರೆಟ್ ಫೈಲ್ ಅನ್ನು ಕೂಡ ಎತ್ಕೊಂಡು ಹೋಗೋದಿಲ್ಲ. ಅಂಥದ್ದೊಂದು ಪ್ರೊಟೆಕ್ಷನ್ ಅಲ್ಲಿ ಎತ್ಕೊಂಡು ಹೋಗ್ತಿರ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಮೊದಲೇ ಆನ್ಲೈನು, ಇನ್ನೊಂದು, ಬೇರೆ ಏನೂ ಇಲ್ವಾ? ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ಆ ಗಾಬರಿಗಳು, ಆ ತಪಾಸಣೆಗಳು, ಮಕ್ಕಳು ವಿದ್ಯೆ ಬರೀತಕ್ಕಂಥ ಹೋಗತಕ್ಕಂಥ ಮೆಡಿಕಲ್ ವಿದ್ಯಾರ್ಥಿಗಳು, ತಯಾರಿನಲ್ಲಿ ಇರತಕ್ಕಂಥವರು ಏನ್ ಗಾಬರಿ ಆಗ್ತಾರೋ ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದ್ರೂ ನೀವು 4 ಅವರ್ ಮೊದಲೇ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಈಗಲೇ ಹೇಳ್ತಾನೆ, ಎಲ್ಲಾ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳು ಒಂದು ಬೆಳಿಗ್ಗೆನೇ ಹೋಗ್ಬಿಡಿ. 5:30 6 ಗಂಟೆಗೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ. ದಯಮಾಡಿ ಹೇಳ್ತಾನೆ, ಬಸ್ಸನ್ನು ನೆಂಚ್ಕೊಂಡು ಟ್ರೈನನ್ನು ನೆಂಚ್ಕೊಂಡು ದಯಮಾಡಿ ಇರಬೇಡಿ. ಒಂದಿನ ಮೊದಲೇ ಹೋಗ್ಬಿಡಿ. ಬೇಕಾ ಪರವಾಗಿಲ್ಲ, ಒಂದು ದಿಂಬು ಹಾಸಿಗೆ ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ಟೆಂಪ್ರರಿ ಒಂದು ತಗೊಂಡೋಟ್ಟು ಪರೀಕ್ಷಾ ಕೇಂದ್ರದ ಹತ್ರ ಶಿವ ಅಂತ ಮಲ್ಕೊಂಬಿಡಿ. ಇವ್ರು ಏನ್ ದಿಢೀರ್ ಅಂತ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ. ಇದಾಕೊಂಡಿದ್ರೆ ತೆಗಿರಿ, ಇದಾಕೊಂಡಿದ್ರೆ ತೆಗಿರಿ, ಅದಾಕೊಂಡಿದ್ರೆ ತೆಗಿರಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ನಿಮ್ಮನ್ನ ಲೇಟ್ ಮಾಡೋದು. ಇನ್ನೊಂದು, ಇವರು ನಿಮಗೆ ಭದ್ರತೆ ಕೊಡಲ್ಲ. ಮೊನ್ನೆ ಕೂಡ ನೋಡಿ, ಒಂದು ಟ್ರೈನ್ ಲೇಟ್ ಆಗಿ ಹೋಗಿ ಒಂದು ಮಗು RBI ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಳ್ಳುತ್ತೆ. ಪ್ರತಿಷ್ಠಿತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಮ್ ಅನ್ನ 15 ನಿಮಿಷ ಲೇಟ್ ಅಂತ, ಬಿಕಾಸ್ ಆಫ್ ಟ್ರೈನ್. ಅದು ಬಿಡಿ, ನಿಮಗೆ ವಿಚಿತ್ರಗಳು ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥದ್ದು. ಒಂದು ಮೊಬೈಲ್ ಕಳ್ತನ ಆಗಿರೋದು ಕೇಳಿರ್ತೀರಿ, ಲ್ಯಾಪ್ಟಾಪ್ ಕಳ್ತನ ಆಗಿರೋದು ಕೇಳಿರ್ತೀರಿ, ಕಂಪ್ಯೂಟರ್ ಕಳ್ತನ ಆಗಿರೋದು ಕೇಳ್ತೀರಿ. ಎಸ್, CCTV ಕ್ಯಾಮ್ರಾನೇ ಮುಚ್ಚಾಕ್ಬಿಡ್ತಾರೆ, ಕದ್ದು ಬಿಡ್ತಾರೆ ಕೇಳ್ತೀವಿ. ಪೊಲೀಸ್ ಸ್ಟೇಷನ್ ಅಲ್ಲೇ CCTV ಇರಲ್ಲ, ಅದು ಕೇಳಿರ್ತೇವೆ. ಓಕೆ, ಆಯ್ತು. ಎಲ್ಲಾದ್ರೂ ಕೇಳ್ತೀರಾ? ಮೊಬೈಲ್ ಟವರನ್ನೇ ಕದ್ದು ಬಿಟ್ಟಿದ್ದಾರೆ, ಕಂಪನಿಗೆ ಗೊತ್ತಿಲ್ಲ. ಏನೋ ಸಿಗ್ನಲ್ಗಳು ಕಮ್ಮಿ ಅಂತ ಹೇಳ್ತಿದ್ದಾರೆ ಅಂತ ಹುಡ್ಕೊಂಡು ಬಂದ ಅಂದ್ರೆ ಟವರ್ ಇಲ್ಲ ಜಾಗದಲ್ಲಿ ಟವರ್ ಕದ್ದು ಬಿಟ್ಟಿದ್ದಾರೆ ಅಂತ ಒಂದು ಊರುಗಳಲ್ಲಿ ನಾವಿದ್ದೇವೆ. ಬಿಹಾರಲ್ಲಿ ಇದು ನಡೆದಿದೆ. ಏನ್ ಹೇಳ್ತೀರಿ? ಇದು ನಾವು ತಿಳ್ಕೋಬೇಕಾಗಿರೋದು. ಎಲ್ಲಿ ಗೆಜ್ಜೆ ಇಡ್ತಿದ್ದೇವೆ ನಾವು? ನಾಗರಿಕತೆ, ಟೆಕ್ನಾಲಜಿ, AI, GI, SI, MI ಎಲ್ಲ ಮಾತಾಡ್ತಿದ್ದೇವಲ್ಲ, ಆಂಥ್ರೋಪಿಕ್ ಇದೆಲ್ಲ ನಾವು ಮಾತಾಡ್ತಿದ್ದೇವಲ್ವಾ, ಎಲ್ಲಿಗೆ ಬಂದು ನಿಂತಿದೆ ಯೋಚನೆ ಮಾಡಿ ನೋಡಿ. ಗುರು ಪುಷ್ಯಾಮೃತ ಯೋಗ ಅಂದ್ರೆ ಪ್ಲೀಸ್ ಅನಾಲಿಸಿಸ್ ನಿಮ್ ಲಿಮಿಟ್ಸ್. ದಯಮಾಡಿ ಹೇಳ್ತಾನೆ, ನಿಮ್ ಸುತ್ತಮುತ್ತಲು ಏನ್ ನಡೀತದೆ, ಭೂಮಿ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಸ್ವಲ್ಪ ಓಡೋಗಿ ಗೋಲ್ಡ್ ತಗೊಳ್ಳೋದು, ಇದೆಲ್ಲ ಮಾಡಬೇಡಿ. ನನ್ನ ಮಾತು ಕೇಳಿ. ಈ ಬಾರಿ ಅಪ್ಪಳಿಸುತ್ತಿರುವ, ನನಗೆ ಯಾರು ಫೋನ್ ಮಾಡಿ ಕೂಡ ಕೇಳೋದು, ಇದು ಎಲ್ಲಿದೆ ಗುರುಗಳೇ ಸೈಂಟಿಫಿಕ್ ಆಧಾರ? ನೀವು ನೋಡಿದ್ರೆ ನೇರಳೆ ಹಣ್ಣು ಈ ಬಾರಿ ಬಿಟ್ಟಿದೆ, ಅದು ಇದು ಅಂತ ನಮ್ಮ ಅಜ್ಜಿ ಹೇಳಿರೋದು, ನಮ್ಮ ಹಿರಿಯರು ಹೇಳಿರೋದು ಹೇಳಿದ್ದಾನೆ ಸರ್. ಆದರೆ ಸೈನ್ಸ್ ಕೂಡ ಹೇಳಿದೆ ನೋಡಿ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕಾಪಿನೂ ಕಳಿಸ್ದೆ. ಹವಾಮಾನ ಇಲಾಖೆ ಈ ಬಾರಿ ಬೀಸುವ ಈ ಒಂದು ಬರಗಾಲದ ಒಂದು ರೀತಿ ಮೋಡಗಳನ್ನೆಲ್ಲ ಚದರಿಸಿ ಬಿಸಾಕುತ್ತೆ. ನಾನ್ ಮಾತಾಡಿರೋದಲ್ಲ ಸರ್. ಕಡಿಮೆ ಅಂದ್ರೂ 200 ಜಿಲ್ಲೆಗಳಿಗೆ ತಟ್ಟಲಿದೆ. ನೀರಿನ ಅಂಶ, ಮಳೆ ಅಂಶ ಕೊರತೆ ಆಗಲಿದೆ ಅನ್ನತಕ್ಕಂಥದ್ದನ್ನು ನಾನು ಹೇಳಿಲ್ಲ, ಹವಾಮಾನ ಇಲಾಖೆ ರಿಲೀಸ್ ಮಾಡಿದೆ. ಅಂತಾರಾಷ್ಟ್ರೀಯವಾಗಿಯೂ ಪ್ರತಿ ದೇಶದಲ್ಲೂ, ನಮ್ಮ ದೇಶದಲ್ಲೂ ಈ ತರದೊಂದು ರಿಪೋರ್ಟ್ ಬಂದಿದೆ.
ಇದು ಸರಿಯೋ ತಪ್ಪು ನೀವೇ ಒಂದ್ಸಲಿ ನೋಡಿ ಅಂತ ಹೇಳ್ಬಿಟ್ಟು. ನಿಜ ಗುರುಗಳೇ, ನೀವ್ ಹೇಳ್ತಿರೋದು. ನಮ್ಮ ವೈದಿಕತೆ ಎಂದೂ ಸುಳ್ಳಲ್ಲ. ಯಾಕಂದ್ರೆ ನೇರಳೆ ಮರಕ್ಕೆ ಅಂಥದ್ದೊಂದು ವೈಶಿಷ್ಟ್ಯತೆ ಇದೆ. ಅದು ಗೊತ್ತಂತೆ, ಬರಗಾಲ ಬಂದ್ರೆ ನಾನು ಇರೋಲ್ಲ ಅಂತ. ಆಗ ತನ್ನಲ್ಲಿರೋ ಶಕ್ತಿ, ಸುತ್ತಮುತ್ತ ಇರೋ ನೀರು ಎಷ್ಟಿದೆಯೋ ಅಷ್ಟನ್ನೆಲ್ಲ ತಗೊಂಡು ಬೀಜೋತ್ಪನ್ನ ಹೆಚ್ಚು ಹಣ್ಣುಗಳನ್ನ ಕೊಡುತ್ತೆ. ನಾವು ತಿನ್ಬಿಟ್ಟು ಬಿಸಾಕ್ತೀವಲ್ಲ. ಸೊ ತನ್ನ ಸಂತತಿಯನ್ನ ಮರುಸೃಷ್ಟಿ ಮಾಡಿಕೊಳ್ಳಲು ನೇರಳೆ ಮರಕ್ಕೆ ದೇವರು ಕೊಟ್ಟಿರೋ ಒಂದು ಅದ್ಭುತವಾದ ವರ. ಹೇಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ಸರ್ಪಗಳು ಮಕ್ಕಳು ಮಾಡಿದ ತಕ್ಷಣ ಹೊರಟೋಗ್ಬಿಡ್ತಾವಂತೆ, ಹತ್ರ ಇರೋದಿಲ್ಲ. ಯಾಕೆ ಅಂದ್ರೆ ಜೀವ ವೈವಿಧ್ಯತೆಯಲ್ಲಿ ಪ್ರಕೃತಿ ಅದು ಕೊಟ್ಟಿರೋ ಶಾಪ ಏನಂದ್ರೆ, ಕಡಿಮೆ ಅಂದ್ರೂ ಕೆಲವು ಸರ್ಪಗಳು 60 ದಿನ 70 ದಿನ ಊಟ ತಿನ್ನದೆ ಕಾವಲ್ ನಿಂತಿರ್ತವೆ. ಎಲ್ಲೂ ಹೋಗದೆ ಆ ಮೊಟ್ಟೆಗಳಿಗೆ ಕಾವು ಕೊಡ್ತಾ, ಬಿಸಿ ಕೊಡ್ತಾ, ಮಕ್ಕಳು ಆಗ್ತಿದ್ದಾಗಿ ಎದ್ದು ಹೋಗ್ತವೆ. ಹಸುವೆ ಅಷ್ಟು ದಿನ ಹಸ್ಕೊಂಡ್ ಕೂತಿರ್ತಕ್ಕಂಥ ಜೀವಿ ಏನೂ ನೋಡಲ್ಲ, ತಿನ್ಬಿಡುತ್ತಂತೆ. ತನ್ನ ಮರಿಗಳನ್ನು ಬಿಟ್ಟು ಹೊರಟೋಗ್ಬಿಡುತ್ತೆ ಅದು. ಆ ಮರಿಗಳಿಗೆ ಹುಟ್ಟಿನಿಂದಲೇ ಅಟ್ಯಾಕ್ ಮಾಡೋ ಶಕ್ತಿ ದೇವ್ರು ಕೊಟ್ಬಿಟ್ಟಿರ್ತಾನೆ. ಅದಕ್ಕೆ ಯಾರು ಕಲ್ಸೋದ್ ಬೇಕಿಲ್ಲ. ತನ್ನನ್ನು ತಾನು ಕಾಪಾಡಿಕೊಳ್ಳೋ ಶಕ್ತಿಯನ್ನ ಹಾವಿನ ಮರಿಗಳಿಗೆ ಹುಟ್ಟಿನಿಂದಲೇ ಕೊಟ್ಟಿರ್ತಾನೆ. ಅದಕ್ಕೆ ಹೇಳೋದು, ಹಾವಿನ ಮರಿ ಎಲ್ಲಿದ್ದರೂ ಹಾವೇ, ಅದಕ್ಕಿಂತಲೂ ದೊಡ್ಡ ಡೇಂಜರು. ಅದು ಗೊತ್ತಿಲ್ಲ, ಯಾರೋ ಏನೋ ಬಂದಂತ ಅಟ್ಯಾಕೆ ಮಾಡೋದು. ಹಾವಿನ ಮರಿ ಫಾಸ್ಟರ್ ಅಂತ ಹೇಳ್ತಾರೆ, ಜಾಸ್ತಿ ವಿಷ ಅಂತ ಕೂಡ ಹೇಳ್ತಾರೆ, ಜಾಸ್ತಿ ರೋಷ ಅಂತ ಕೂಡ ಹೇಳ್ತಾರೆ. ಏಕೆಂದ್ರೆ ಅದು ಹುಟ್ಟಿದ ತಕ್ಷಣ ಆ ಹಸುವೆಗೆ ತನ್ನ ಮರಿಗಳನ್ನೇ ತಾನು ತಿಂದು ಬಿಟ್ರೆ ತನ್ನ ಸಂತತಿಯನ್ನ ಕಾಪಾಡ್ಕೊಳ್ಳೋದು ಯಾರು ಅಂತ ಹೇಳ್ಬಿಟ್ಟು ಹೊರಟೋಗುತ್ತೆ. ಆದ್ರೂ ಕೂಡ ಕೆಲವು ಅವುಗಳು ತಿಂದಾಕ್ತವೆ ತಮ್ಮ ಮರಿಗಳನ್ನ ಅನ್ನತಕ್ಕಂಥದ್ದು. ಒಂದೊಂದು ಕೂಡ ಕೆಲವು ಹಾವುಗಳು 20 ರಿಂದ 200, 300, 400 ಮರಿಗಳನ್ನ ಇಡತಕ್ಕಂಥದ್ದು. ಪ್ರಕೃತಿಯ ವೈವಿಧ್ಯತೆ ನೋಡಿ. ನಾವು ಯಾರಾದ್ರೂ ಮನುಷ್ಯರುಗಳಂಗ್ ಮಾಡ್ತೀವ? ಇವತ್ತು ಕಲಿಯುಗ ಬಂದು ಬಿಟ್ಟಿದೆ. ನಾವು ಬೇರೆ ರೀತಿಯಲ್ಲಿ ಸಾಯಿಸ್ತಾ ಬರ್ತಿದ್ದೇವೆ. ಗುರು ಪುಷ್ಯಾಮೃತ ಯೋಗ ಜಾಗ್ರತೆ. ಮೇಷರಾಶಿಗೆ ಹೇಗಿದೆ ಈ ಒಂದು ಗುರು ಪುಷ್ಯಾಮೃತ ಯೋಗ ವಿವರಿಸ್ತೇನೆ. ದಯಮಾಡಿ ಯಾರ್ಯಾರು ಏನೇನು ಮಾಡ್ಕೋಬೇಕು, ದಾನಗಳ ಬಗ್ಗೆ, ಸಂಕಲ್ಪಗಳ ಬಗ್ಗೆ, ಪೂಜೆಗಳ ಬಗ್ಗೆ, ಇದೆಲ್ಲ ನಿನ್ನೆಯ ಸಂಚಿಕೆಯಿಂದಲೇ ಆರಂಭ ಆಗಿದೆ. ನಿನ್ನೆಯ ಸಂಚಿಕೆಯನ್ನು ನೋಡಿ. ಏನಕ್ಕೆ ಗುರು ಪುಷ್ಯಾಮೃತ ಯೋಗ ಅಷ್ಟೊಂದು ವೈಶಿಷ್ಟ್ಯತೆ, ವಿಶಿಷ್ಟತೆ, ಅದಕ್ಕೊಂದು ಧಾರ್ಮಿಕ ಹಿನ್ನೆಲೆ, ಇದು ಎಲ್ಲವನ್ನು ತಿಳಿಸಿದ್ದೇನೆ. ನೋಡಿ, ಆದಷ್ಟು ಶೇರ್ ಮಾಡಿ. ಆ ಒಂದು ಎಪಿಸೋಡ್ಸ್ ಅನ್ನ ಹೆಚ್ಚಾಗಿ ಗಮನಿಸಿ ನೋಡಿ. ನಿಮ್ಗೆ ಆ ಸೂಕ್ಷ್ಮತೆಯ ಅರಿವು ನಿಮಗೆ ಬರುತ್ತೆ. ನಿಮಗೆ ಅದೊಂದು ಸನ್ಮಾರ್ಗ ತೋರಿಸ್ಕೊಟ್ಬಿಟ್ರೆ ಸಾಕು. ನಿಮ್ಮನ್ನ ಒಂದು ಎಚ್ಚರಿಕೆಯ ಗೂಡಲ್ಲಿ ನಿಲ್ಸಿದ್ರೆ ಸಾಕು, ಎಚ್ಚರಿಕೆಯಿಂದ ಎದ್ದು ಬಿಟ್ರೆ ಸಾಕು, ಅಷ್ಟು ಸಾಕು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿಗೆ ಗುರು ಪುಷ್ಯಾಮೃತ ಯೋಗದ ಫಲ. ನಾವು ಲಗ್ನಕ್ಕೆ ತಗೋತೇವೆ, ಲಗ್ನಕ್ಕೆ 100% ರಾಶಿ ಒಂದು 70% ತೆಗೆದುಕೊಳ್ತಕ್ಕಂಥದ್ದು ಮಾಡ್ತೇವೆ. ನಿಮಗೆ ಆ ಶನಿ ಬಂದು ಮೇಷ ಲಗ್ನ, ಮೇಷ ರಾಶಿಯವರು ಸ್ವಲ್ಪ ಬಾಧೆಗೆ ಅವನು ಮರೆಯಲಿದ್ದಾನೆ. ದಟ್ ಇಸ್ ವೆರಿ ಗುಡ್,
ಪವರ್ಫುಲ್ ಮೇಷ ಲಗ್ನಕ್ಕೆ, ಅದಕ್ಕೆ ಪವರ್ಸ್ ವಿಲ್ ಕಮ್. ತಮಾಷೆ ಏನ್ ಗೊತ್ತಾ, ನಮ್ಮ ದೇಶದ ಗೃಹ ಮಂತ್ರಿ ಮೇಷರಾಶಿಯೇ. ಅಲ್ಲಿ ನೋಡಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಹೊಡೆದಿರೋ ಆ ತರದ ಒಂದು ಗೆಲುವು ಬಲ, ಪ್ಲಸ್ ಅಲ್ಲಿರೋ ಸಂಸದರುಗಳು ಬಂದು ಇನ್ನೊಂದು ಪಕ್ಷದ ಜೊತೆ ಸೇರಿ ಇವರಿಗೆ ಸಪೋರ್ಟ್ ಅನ್ನತಕ್ಕಂತ ಒಂದು ಬಲ, ವಿಪರೀತ ರಾಜಯೋಗವಾಗುತ್ತದೆ. ಧರ್ಮ ಕರ್ಮಾಧಿಪತಿಯ ಸಂಗಮ. ನಿಮಗೆ ಕರ್ಮಾಧಿಪತಿ, ಲಾಭಾಧಿಪತಿ, ಭಾಗ್ಯಾಧಿಪತಿ, ವ್ಯಯಾಧಿಪತಿ ಸುಖದಲ್ಲಿ ಕುಳಿತಿದ್ದಾನೆ. ಅದ್ಭುತ. ಅದು ಕರ್ಮಸ್ಥಾನವನ್ನ ಹಾಗೂ ನಿಮ್ಮ ವಿಶೇಷವಾಗಿ ಅಷ್ಟಮ ಭಾವವನ್ನ, ನಿಮಗೆ ಬರೋ ತೊಂದರೆಗಳನ್ನ, ಆಪತ್ತುಗಳನ್ನ ದೂರ ಮಾಡುವಂತ ಒಂದು ಅದ್ಭುತವಾದ ಸಮಯ. ನೋಡಿ, ಆ ಮೂಮೆಂಟ್ ಆಗ್ಬೇಕಾದಾಗ ಸೂರ್ಯ ಮೃಗಶಿರ ನಕ್ಷತ್ರದಲ್ಲಿ ಎಲ್ಲಿದ್ದಾನೆ? ಮಿಥುನದಲ್ಲಿ ಕುಳಿತಿದ್ದಾನೆ. ಸೂಪರ್. ಬುಧ ಗುರುವಿನ ಸಾರದಲ್ಲಿ ಕುಳಿತು ನಿಮ್ಮ 7ನೇ ಮನೆ, ಭಾಗ್ಯದ ಮನೆ, ನಿಮ್ಮ ಲಾಭದ ಮನೆ ನೋಡ್ತಿದ್ದಾನೆ ಗುರುವಿನ ಸಾರದಲ್ಲಿ. ಬ್ಯೂಟಿಫುಲ್. ಇನ್ನು ಕುಜ ವಿಶೇಷವಾಗಿ ನಿಮಗೆ ತೊಂದರೆ ಕೊಡತಕ್ಕಂತ ಒಂದು ಭಾವ, ಶುಕ್ರ ಅಂತ ಅನ್ಕೊಂಡ್ವಿ ಅಲ್ಲ, ಕೃತಿಕಾ ನಕ್ಷತ್ರಕ್ಕೆ ಜಾರಿ ಬಿಟ್ಟಿದೆ. ಉಚ್ಚ ಸ್ಥಾನ ಸೂರ್ಯನ ಅಂಶದಲ್ಲಿದ್ದಾನೆ, ಸೇನಾಪತಿಯ ದೊರೆಯೂ ಆಗಿಬಿಟ್ಟಿದ್ದಾನೆ. ತಡೆಯೋರುಂಟೆ ನಿಮ್ಮನ್ನ, ಶತ್ರುಗಳೆಲ್ಲ ತಣ್ಣಗಾಗ್ಬಿಡ್ತಾರೆ. ಬರ್ದಿಟ್ಕೊಳ್ಳಿ. ಮೇಷ ಲಗ್ನದಲ್ಲೊಟ್ಟಿದ್ದರೆ ಈ ಗುರು ಪುಷ್ಯಾಮೃತ ಯೋಗ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫಾರ್ ಯು ದಿಸ್ 60 days. ಮೇಕ್ ಯುಟಿಲೈಸ್ ಸರ್. ಏನಂದ್ರೆ ಬೀಭತ್ಸರಾಗ್ಬಿಡ್ತೀರ. ಅಧಿಕಾರದಲ್ಲಿದ್ರೆ ನಾನೇ, ನನ್ನಿಂದಲೇ, ನಾನು ನಡೆದಿದ್ದೆ, ನಾನು ಹೋಗಿದ್ದೆ, ನಾನು ಮಾಡಿದ್ದೆ ಅನ್ನತಕ್ಕಂಥದ್ದು ನನ್ನ ಆಲೋಚನೆ, ನನ್ನ ಚಿಂತನೆ, ಈ ತರದ್ದು ಬರ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಕುಜ ಉಚ್ಚಂಗತ ಸೂರ್ಯ ಸಾರದಲ್ಲಿ, ಕೃತಿಕಾ ನಕ್ಷತ್ರ ಸಾರದಲ್ಲಿ ನಿಮ್ಮ ಮೇಷ ಲಗ್ನದಲ್ಲಿರೋದು ದಂಡಯಾತ್ರೆಯೇ. ಚಂಡಶಾಸನರಾಗ್ಬಿಡ್ತೀರಿ. ಹುಷಾರ್. ಚಂಡಶಾಸನ ಅಂತ ಬಂದ್ಬಿಡುತ್ತೆ ನಿಮಗೆ ಹೆಸರು. ಅಧಿಕಾರದಲ್ಲಿ ಏನಾದ್ರು ಇದ್ರಿ, ಪದವಿಲಿ ಏನಾದ್ರು ಇದ್ರಿ, ನಾನು ಇಟ್ಟಿದ್ದೇ ಲೆಕ್ಕ ಇಲ್ಲ. ದೇವರು ಅಷ್ಟು ಕೊಡುವ ಶಕ್ತಿ ಏನು ಗೊತ್ತಾ? ದೇವನಾಮ ಪ್ರಿಯ ಅನ್ನಿಸ್ಕೊಳ್ಳಲಿಕ್ಕೆ. ನನ್ನ ಮಾತು ಕೇಳಿ, ಮೇಷ ಲಗ್ನದವರಿಗೆ ಅಂಥದೊಂದು ಸೌಭಾಗ್ಯದ ಸಂಕೇತ ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ. ಅಂಥದೊಂದು ಈ ಒಂದು ಗುರು ಪುಷ್ಯಾಮೃತ ಯೋಗ, ಗುರು ಉಚ್ಚಂಗತನಾಗಿ ಈ ಒಂದು 60 ದಿನ ಆ ಶನಿಯ ಕರ್ಮಾಧಿಪತಿಯ ಒಂದು ಭಾವ, ಬೃಹಸ್ಪತಾಚಾರ್ಯರು ಎಲ್ಲ ಮಾಗಿ ಹೊರಗಡೆ ಬರೋದಿದೆಯಲ್ಲ. ಸೊ ನಿಮಗೊಂದು ದೊಡ್ಡ ಸ್ಥಾನ, ಪದವಿ, ಪ್ರತಿಷ್ಠೆ ಕೊಡೋದೇನು ಗೊತ್ತಾ? ಮಾಗಿದ್ದಾನೆ, ತಿಳ್ಕೊಂಡಿದ್ದಾನೆ, ವೈದಿಕತೆ ಇದೆ, ಜನಗಳ ಬಗ್ಗೆ. ರಾಮರ ಕಾಲದಲ್ಲಿ ಒಂದು ನಾಯಿಗೆ ನ್ಯಾಯ ದೇವತೆಯಾಗಿ ನಿಂತಂಥವ್ರು, ಆತನ ಹಿರಿಯರು. ಸತ್ಯ ಹರಿಶ್ಚಂದ್ರ ಯೋಚನೆ ಮಾಡಿ ನೋಡಿ. ಒಂದು ಸುಳ್ಳು ಹೇಳಬಹುದು, ಸತ್ಯಮೇವ ಜಯತೆ ಅನ್ನೋ ಒಂದೇ ಒಂದು ಮಾತಿಗೆ ಇವತ್ತಿಗೂ ನಮ್ಮ ಕಾನೂನಿನ, ಸಂವಿಧಾನದ ಆ ಒಂದು ಅಶೋಕ ಚಕ್ರದ ಒಂದು ಇದರಲ್ಲಿ ಸತ್ಯಮೇವ ಜಯತೆ ಎಲ್ಲಿಂದ ಬಂದಿರೋದು? ಸತ್ಯ ಹರಿಶ್ಚಂದ್ರರಿಂದ. ಸತ್ಯದ ಹೆಸರು ಅವ್ರ ಜೊತೆಲಿ ಬಂತ. ಅದಕ್ಕೆ ಮೊದಲು ಅವ್ರ ಹೆಸರು ಹರಿಶ್ಚಂದ್ರ. ರಾಜ ಹರಿಶ್ಚಂದ್ರ ಇದ್ದಿದ್ದ, ಆಮೇಲೆ ಸತ್ಯ ಹರಿಶ್ಚಂದ್ರ ಆಗೋಯ್ತು. ಒಂದು ಮಾತು ಸುಳ್ಳು, ನಾನಿಲ್ಲ, ಸಾಲ ಕೊಟ್ಟಿಲ್ಲ ಅಂತ ಹೇಳ್ಬೋದಿತ್ತಲ್ಲ. ನೋಡಿ ಎಲ್ಲಿಗೆ ನಿಲ್ತು. ಇನ್ನೂ ಆ ವಂಶದಲ್ಲಿ ದಿಲೀಪ ಚಕ್ರವರ್ತಿ ಎಂಥ ಒಂದು ತ್ಯಾಗ ಗೊತ್ತರ. ನಾವು ತಿಳ್ಕೋಬೇಕು. ಅದಕ್ಕೆ ವೈದಿಕತೆ ಏನಕ್ಕೆ ತಿಳ್ಕೋಬೇಕು, ನಮ್ಮ ಪುರಾಣ ಗ್ರಂಥಗಳನ್ನ ಯಾಕೆ ಅವಲೋಕಿಸಬೇಕು ಅನ್ನತಕ್ಕಂಥದ್ದು. ಅಂದ್ರೆ ಹೇಗಿದ್ರು ನಮ್ಮ ಹಿರಿಯರು ಯಾವ ತರ ಮಾತಿಗೆ ನಿಲ್ತಿದ್ರು ಒಂದು ಧರ್ಮದ ಪರವಾಗಿ ಅಂತ. ಸೊ ಮೇಷ ಲಗ್ನ, ಮೇಷ ರಾಶಿಯವರ ಅಧಿಕಾರದಲ್ಲಿ ಏನಾದ್ರು ಇದ್ರು ಅಂದ್ರೆ ನೀವು ಕುಂಭದ್ರೋಣ ಮಳೆ. ಆದ್ರೆ ತುಂಬಾ ಪವರ್ ಅದು. ಆ ಸೂರ್ಯ ಕುಳಿತಿರ್ತಕ್ಕಂಥ ಸಾರ, ಕುಜನ್ ಸಾರ. ಸೂರ್ಯ ಏನಾಗಿದ್ದಾನೆ ನೋಡಿ? ಸೇನಾಪತಿ ಆಗ್ಬಿಟ್ಟಿದ್ದಾನೆ. ಕುಜ ಏನಾಗಿದ್ದಾನೆ ನೋಡಿ? ದೊರೆಯಾಗಿ ಬಿಟ್ಟಿದ್ದಾನೆ. ಅಂದ್ರೆ ಮಗ ದೊರೆಯಾಗಿ ಬಿಟ್ಟ, ಅಪ್ಪ ಸೇನಾಪತಿ ಆಗ್ಬಿಟ್ಟ. ಬ್ಯೂಟಿಫುಲ್ ಅದು. ಯಾಕಂದ್ರೆ ಅಪ್ಪನಿಗೆ ಗೊತ್ತು ಯಾವಾಗ ಯುದ್ಧ ಮಾಡಬೇಕು ಅಂತ. ದಿಢೀರಂತ ನುಗ್ಗಲ್ಲ, ವಯಸ್ಸಾಗಿದೆ, ಮಾಗಿದೆ. ಸೊ ಬೋತ್ ಆರ್ ಎಕ್ಸ್ಚೇಂಜ್ಡ್ ಹೌಸಸ್. ನೀನ್ ಸೇನಾಪತಿ ಆಗಿರು, ನಾನು ದೊರೆಯಾಗಿರ್ತೇನೆ ಅನ್ನತಕ್ಕಂಥದ್ದು. ಸೊ ಬ್ಯೂಟಿಫುಲ್. ಭೂಮಿ, ಮನೆ, ಆಳು ಕಾಳು, ವ್ಯವಸ್ಥೆ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಂದ ಎರಡ. ಅಲ್ಲಿ ನೋಡಿ
ಈ ಗುರು ಪುಷ್ಯಾಮೃತ ಯೋಗದ ಸಂದರ್ಭದಲ್ಲಿ ಸುಖಕಾರಕ ಸುಖದಲ್ಲಿ ಶುಕ್ರ ಅಲ್ಲೇ, ಗುರು ಅಲ್ಲೇ, 4ನೇ ಮನೆಯಲ್ಲಿ 1, 4 ಅರ್ಥಸ್ಥಾನ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನತಕ್ಕಂಥದ್ದು ಹೇಳ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷಗಳು ಅನ್ನತಕ್ಕಂಥದ್ದು. ಸೊ ಅಲ್ಲೊಂದು ಯಾವ ರೀತಿಯ ಅರ್ಥ, ಗುರು ಶುಕ್ರ ಚಂದ್ರ. ಸೊ ಒಳ್ಳೆಯದು. ದೊಡ್ಡವ್ರಿಗೆ ಹಾಕಿ ಟ್ಯಾಕ್ಸು ಅದಿರ್ಲಿ. ಇವರು ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ VVIP ದರ್ಶನ ಅಂತಾರಲ್ವಾ, ಎಲ್ರಿಗೂ VVIP ದರ್ಶನ ಕೊಡ್ತೇವೆ. 10 ಲಕ್ಷ ಕೊಟ್ಟವ್ರಿಗೆ ದರ್ಶನ ಅನ್ಬಿಡ್ಬೇಕು, 10 ನಿಮಿಷ ಕೊಡ್ತೇವೆ ಹೋಗಿ ಅಂತ. ಅವ್ರಿಗೆ ಅಂತ 1-2 ದಿನ ಇಟ್ಟುಬಿಟ್ಟಿದೀವಿ ತಿಂಗಳಲ್ಲಿ ಅಂತ. ಬನ್ರಪ್ಪ ಅಂತ ಆದಾಯ ಬರುತ್ತಲ್ಲ, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಕೊಡೋದಕ್ಕೆ ರೆಡಿ ಇದಾರಲ್ಲ. ನಮಗೆ ಯಾಕೆ ಬ್ರೇಕು, ದರ್ಶನ ಆ ದರ್ಶನ ಅನ್ನೋದು? ನಾವು ದೇವ್ರು ನಂಬ್ಕೊಂಡು. ಹೌದು, ಇವತ್ತು ನೀವು ನಂಬಲ್ಲ, ತುಂಬಾ ಜನರಲ್ಲಿ ಗುರು ಪುಷ್ಯಾಮೃತ ಯೋಗದ ಸಂದರ್ಭದಲ್ಲಿ ಒಂದು ಹೇಳ್ತಾನೆ, ಧಾರ್ಮಿಕತೆ ತುಂಬಾ ದೊಡ್ಡದಾಗಿ ಬೆಳೀತಿದೆ, ದೈವ ಭಕ್ತಿ ತುಂಬಾ ದೊಡ್ಡದಾಗಿ ಬೆಳೀತಿದೆ, ದೈವದ ಮೇಲೆ ನಂಬಿಕೆ, ಆಚಾರ ವಿಚಾರ ಎಲ್ಲ ಕೇಳ್ಕೊತಿದ್ದಾರೆ, ಎಲ್ಲ ತಿಳ್ಕೊತಿದ್ದಾರೆ. ಎಲ್ಲ ಈ ಜನ್ಸಿ ಇದೆಯಲ್ಲ, ಅವ್ರಿಗೆ ಗೊತ್ತಿರೋಷ್ಟು ನಮಗ್ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ಅವರು ತಿಳ್ಕೊತಿದ್ದಾರೆ. ಯಾರೋ ಮೊನ್ನೆ ನನ್ಗೆ ಕೇಳಿದ್ರು, ಸರ್ ಸಾಯಿಬಾಬಾ ದೇವಸ್ಥಾನ ಅಂತ ಹೇಳ್ತೀವಲ್ವಾ, ಆ ದೇವಸ್ಥಾನದಲ್ಲಿ ಇವ್ರುಗಳು ಬರೋದೇ ಇಲ್ಲ ಒಬ್ರು ಅಂದ್ರು. ಹೌದಲ್ವಾ? ಆಮೇಲೆ ಇವ್ರುಗಳು ನಿಂತ್ಕೊಂಡು ಪೂಜೆನೆ ಮಾಡೋದಿಲ್ವಲ್ಲ? ಅಯ್ಯೋ ಹೌದಲ್ವಾ? ಅವ್ರದ್ರಲ್ಲಿ ಗೋರಿ ಪೂಜೆ ಮಾಡೋದಿಲ್ವಲ್ಲ, ನಮ್ಮದ್ರಲ್ಲೂ ಗೋರಿ ಪೂಜೆ ಮಾಡೋದಿಲ್ವಲ್ಲ, ಇದು ಯಾರೋ ತರಲೆ ಮಾಡಿರೋದಲ್ವಾ ಅಂತ ನಾನು ಉತ್ತರಗಳು ಇಲ್ಲ. ಆಮೇಲೆ ಮೊದಲಲ್ಲಿ ಇದ್ದಿದ್ದು ಗೋರಿ, ಆಮೇಲೆ ಬಂದಿದ್ದು ವಿಗ್ರಹ. ಇದು ಇಷ್ಟನೇ ವರ್ಷದ ಮೇಲೆ ಇದನ್ನ ನಮ್ಮವರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆ ದುಡ್ಡು ಕಾಸು ವ್ಯವಸ್ಥೆ ಅನ್ನತಕ್ಕಂಥದ್ರ ಹೆಸರಿನಲ್ಲಿ ನನಗೆ ಗೊತ್ತಿಲ್ಲಪ್ಪ. ಅದ್ರ ಬಗ್ಗೆ ಅಷ್ಟೊಂದು ರಿಸರ್ಚ್ ಮಾಡಿಲ್ಲ, ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ತುಂಬಾ ರಾಘವೇಂದ್ರ ತೀರ್ಥರ ಅನುಯಾಯಿ. ನಾನು ಎದುರೇ ಕೂತ್ರೆ ರಾಘವೇಂದ್ರ ಅಂತ ಹೇಳ್ತಾನೆ. ಸತ್ಯಕ್ಕೆ ಇನ್ನೊಂದು ಹೆಸರು ರಾಘವೇಂದ್ರರು. ನಾನಿಲ್ಲಿದ್ದು ದಾರಿ ತೋರಿಸ್ತೇನೆ ಅಂತ ಹೇಳಿದವರು, ಅವ್ರಿದ್ದಾಗಲೇ ಪವಾಡ ಮಾಡಿದವರು, ನಮ್ಮ ಕನ್ನಡದವರು, ನಮ್ಮ ದಕ್ಷಿಣ ಭಾರತದವರು, ಇಡೀ ವಿಶ್ವವೇ ಕೊಂಡಾಡುವ ತುಂಬಾ ಮುಸ್ಲಿಂ ದೊರೆಗಳೇ ಕೊಂಡಾಡಿ ಅವ್ರಿಗೆ ಕೊಟ್ಟಂತ ಜಾಗ. ನಾನು ರಾಘವೇಂದ್ರ ತೀರ್ಥನ ನಾನು ಇದು ಮಾಡ್ಕೊತೇನೆ. ನಾನು ಇವತ್ತವರೆಗೂ ಹೋಗಿಲ್ಲ ಸಾಯಿಬಾಬಾ ಹತ್ರ. ದಯಮಾಡಿ ನಂಗೆ ಗೊತ್ತಿಲ್ಲ. ಅಲ್ಲಿ ಹೋದಾಗ ಇತಿಹಾಸ ತಿಳ್ಕೊಂಡಾಗ ಏನಾದ್ರೂ ನೋಡಿ ಗೀಡಿ ಆಮೇಲೆ ನಾನು ನೋಡ್ತೇನೆ. ಇಲ್ಲ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ. ಗುರು ಪುಷ್ಯಾಮೃತ ಯೋಗ ಅಂದ್ರೆ ಅದೇ ನೋಡಿ, ಇರುವ ಒಳಗಡೆ ಮುಚ್ಚಿಟ್ಟಿರುವ ಸತ್ಯಗಳನ್ನೆಲ್ಲ ತೆಗೆದಿಡತಕ್ಕಂಥ ಕಾಲಘಟ್ಟ. ಏನೇನೋ ಹೊರಗಡೆ ಬರುತ್ತೆ, ಯಾವ್ದ್ಯಾವ್ದೋ ಹೊರಗಡೆ ಬರುತ್ತೆ. ಸತ್ಯ ಅಂತ ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅನ್ಸುತ್ತೆ, ಸುಳ್ಳು ಅಂತ ಅನ್ನಿಸ್ಕೊಂಡಿರೋದೆಲ್ಲ ಸತ್ಯ ಅನ್ಸುತ್ತೆ. ವಿಚಿತ್ರಗಳು ನನ್ಗಂತೂ ಗೊತ್ತಿಲ್ಲ, ದಯಮಾಡಿ ಕ್ಷಮಿಸಿ. ಸಾಯಿಬಾಬಾ ಭಕ್ತರಿಗೆ ನಾನು ಅವಮಾನ ಮಾಡಬೇಕು ಅಂತ ಹೇಳ್ತಿಲ್ಲ, ಖಂಡಿತ ಇಲ್ಲ. ಬಟ್ ಅಲ್ಲೊಂದು ಈ ಪ್ರಶ್ನೆ ಜನ್ಸಿ ಕೇಳಿದ್ದು, ಲಿಸ್ಟ್ ಇಟ್ಟು ಕೇಳ್ತಿದ್ದಾನೆ. ಯಾವಾಗ ಅವ್ರು ತೀರ್ಕೊಂಡ್ರು, ಏನಾಯ್ತು, ಅಲ್ಲಿ ಏನಿತ್ತು, ಏನಿರ್ಲಿಲ್ಲ, ಯಾವ್ದಿತ್ತು ಯಾವ್ದಿಲ್ಲ, ಅವ್ರು ಯಾರು, ಅವ್ರ ಕಡೆಯವ್ರು ಯಾರಿದ್ದಾರೆ, ಈಗ ಪೂಜೆ ಮಾಡ್ತಿರೋದು ಯಾರು, ಅಲ್ಲಿ ಕಟ್ಟಿರೋರು ಯಾರು, ಎಲ್ಲ ಲಿಸ್ಟ್ ಇಡ್ತಿದ್ದಾನೆ. ನಾನು ರಿಸರ್ಚ್ ಮಾಡಿ ನಾನು ಮುಟ್ಟೇ ಇಲ್ಲ ನಾನು ಆ ಸಬ್ಜೆಕ್ಟ್. ಬಿಕಾಸ್ ನನಗೆ ಗೊತ್ತಿಲ್ಲ, ನಾನು ಸಾಯಿಬಾಬಾ ಕ್ಷೇತ್ರಕ್ಕೆ ಹೋಗಿಲ್ಲ. ಇದೇ ನಿಮ್ಮ ಹತ್ರ ಸತ್ಯ ಹೇಳ್ತಿದ್ದೆ. ನಾನು ಹೋದ್ರೆ ನೋಡಿ ರಾಮರ ಮಂದಿರಕ್ಕೆ ಹೋಗ್ತೀನಿ, ಗುರುಸ್ಥಾಯಿ, ಶ್ರೀಧರ ಸ್ವಾಮಿಗಳ ಮಠ, ರಾಘವೇಂದ್ರ ಸ್ವಾಮಿಗಳ ಮಠ, ಇದಕ್ಕೆ ಹೋಗ್ತೇನೆ, ದಕ್ಷಿಣಾಮೂರ್ತಿಗೆ ಹೋಗ್ತೇನೆ, ಇಲ್ಲ ಅನ್ನೋದೇನಲ್ಲ. ದತ್ತಪೀಠ ಅಂತೂ ನೀವು ಕೇಳಲೇಬೇಡಿ. ಐ ಆಮ್ ಪ್ಯೂರ್ಲಿ ಸರೆಂಡರ್ಡ್. ಗೊತ್ತಿರೋದು ನಮ್ಮದು. ನನಗೆ ಗೊತ್ತಿಲ್ಲದಿರೋದು ನಾನು ಏನ್ ಮಾತಾಡ್ಲಿ. ಇವತ್ತರೆಗೂ ನಾನು ನೋಡಿ ಸಾಯಿಬಾಬಾ ಬಗ್ಗೆ ಹೆಚ್ಚು ಮಾತಾಡೋಲ್ಲ, ಹೇಳುವುದೂ ಇಲ್ಲ. ಯಾಕಂದ್ರೆ ನಾನು ತಿಳ್ಕೊಂಡಿಲ್ವೇ. ತಿಳಿದುಕೊಂಡು ಮಾತನಾಡ್ಬೇಕು, ನಿಮ್ಮನ್ನ ನಾನು ತಪ್ಪು ದಾರಿಗೆ ಎಳಿಬಾರ್ದು ಅಂತ. ಇಲ್ಲಿ ನೋಡಿ ಇದಾಗುತ್ತೆ. ಅಂಥದ್ದೊಂದು ವೈಶಿಷ್ಟ್ಯತೆ. ಮೇಷ ರಾಶಿಯವರು ಈ 60 ದಿನ ಇದೆಯಲ್ಲ ಮಕ್ಕಳೇ, ಬ್ಯೂಟಿಫುಲ್. ನಿಮ್ಮ ಓದು, ನೀವು ಒಂದೊಂದು ಮಾಡುವ ಕೈಂಕರ್ಯವು ಕೂಡ ಬ್ಯೂಟಿಫುಲ್ ಆಗಿರುತ್ತೆ, ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಆದರೆ ಸ್ವಲ್ಪ ಆತರ ಪಟ್ಬಿಡ್ತೀರಿ ನೋಡ್ಕೊಂಡು. ಸ್ವಲ್ಪ ಅದರಲ್ಲೂ ಮಿಲಿಟರಿ, ಪೊಲೀಸು, ಡಿಫೆನ್ಸು, ಅಧಿಕಾರ ಮಟ್ಟದಲ್ಲಿರ್ತಕ್ಕಂಥವ್ರು ಜಾಗ್ರತೆ. ದುಡುಕಿ, ನಾಲಿಗೆ ಹಿಡಿತ ಇರೋಲ್ಲ. ಭೋಗದ ಆಸೆ, ಇವುಗಳಿಗೆ ಒಲವಾಗ್ತಕ್ಕಂಥ ನಿಮ್ಮಿಂದ ಧರ್ಮ ಕಾರ್ಯಗಳಾಗುತ್ತೆ, ದಾನ ಕಾರ್ಯಗಳಾಗುತ್ತೆ. ಸೂಪರ್ಬಾಗಿರ್ತಕ್ಕಂಥ ಒಂದು ಭಾವ. ನಿಮ್ಮನ್ನ ಜನ ಸುತ್ತಮುತ್ತಲಿನವರು ಗುರುತಿಸ್ತಾರೆ.
ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ತಾರೆ. ಅವನಲ್ಲಿ ಧರ್ಮ ಇದೆ ಕಣೋ, ಅವನೇನೋ ಮಾಡ್ತಾನೆ ಕಣೋ, ಅವನಿಂದ ಆಗುವುದಿದೆ ಕಣೋ ಅನ್ನತಕ್ಕಂಥದ್ದು ಉಂಟು. ಬಟ್ ಬುಧ ಕುಜ ಸೇರಿರ್ತಕ್ಕಂಥದ್ದು ಅಲ್ಲೊಂದು ಕಾಂಬಿನೇಷನ್ ಇದೆ. ಸ್ವಲ್ಪ ಬುಧ ಕೇತು ನವಾಂಶದಲ್ಲೂ ಕೂಡ ಸೇರಿರ್ತಕ್ಕಂಥದ್ದು, ಖಂಡಿತ ಅಲ್ಲೊಂದು ಕಲಹ, ಕಿರಿಕಿರಿ, ಅಕ್ಕ ಪಕ್ಕ, ಶತ್ರುಗಳು ಜಾಸ್ತಿ, ನಿಮ್ಮ ಮೇಳಿಗೆ ಸಹಿಸೋಲ್ಲ. ನಿಮ್ಮಲ್ಲೇ ನಿಮ್ಮವರೇ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಜೊತೆಲಿರೋರೇ ಅಲ್ಲೊಂದು ನಡೆಯತಕ್ಕಂಥದ್ದು ಒಂದು ಉಂಟು. ಎಚ್ಚರಿಕೆ, ದೊಡ್ಡ ಪದವಿನಲ್ಲಿರ್ತಕ್ಕಂಥವರು. ಸಾಮಾನ್ಯರಿಗೇನೂ ಇಲ್ಲ. ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಕುಂಭದ್ರೋಣ ಮಳೆಯ ಒಂದು ಭಾವ ನಿಮ್ಮನ್ನ ನಾಡು ಮೆಚ್ಚುತ್ತೆ, ಮನೆ ಮೆಚ್ಚುತ್ತೆ, ಕುಟುಂಬ ಮೆಚ್ಚುತ್ತೆ, ಪರಿವಾರ ಮೆಚ್ಚುತ್ತೆ, ಸುತ್ತಮುತ್ತಲಿನವರೆಲ್ಲರೂ ನಿಮ್ಮನ್ನ ಮೆಚ್ಚಿಕೊಳ್ಳತಕ್ಕಂಥದ್ದು ಒಂದುಂಟು. ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ. ನಿಮಗೆ ಕೊಟ್ಟಿರುವ ಶಕ್ತಿ ಈ ಗುರು ಪುಷ್ಯಾಮೃತ ಯೋಗಕ್ಕೆ ತುಂಬಾ ಒಂದು ನಾ ಕೇಳ್ಕೊಳ್ಳೋದೇನು ಅಂದ್ರೆ, ಎಲ್ಲರಿಗೂ ಒಂದೆರಡೆರಡು ಗಿಡ ನೆಡಿ. ನಮ್ಮ ಧರ್ಮವನ್ನ ನಮ್ಮ ಮನೆ ಹತ್ರವೇ ಇರತಕ್ಕಂಥ ಗ್ರಾಮ ದೇವರಿಗೆ ಒಂದು ಸಂಕಲ್ಪ, ಅಲ್ಲೊಂದು ಗಿಡ ನೆಡೋದು. ಅಲ್ಲೊಂದು ಗಿಡ ನೆಡಿ, ತೆಂಗಿನ ಗಿಡ ನೆಡಿ, ಅಶ್ವತ್ಥ ವೃಕ್ಷ ನೆಡಿ, ಆಲದ ಮರ ನೆಡಿ, ಅಶೋಕ ಮರ ನೆಡಿ, ಈ ತರ ದೇವದಾರು ವೃಕ್ಷ ನೆಡಿ ಭಗವಂತನಿಗೆ. ಅಲ್ಲೊಂದು ಸಂಪಿಗೆ ಗಿಡ ನೆಡಿ ಭಗವಂತನಿಗೆ. ಅಲ್ಲೊಂದು ಅಭಿಷೇಕಕ್ಕೆ ನಿಮ್ಮ ಕೈಯಿಂದ ಆಗಿದ್ದಂಥದ್ದು ನಿತ್ಯ 60 ದಿನ ಮಾಡುವ ಒಂದೊಂದು ಸೇವೆ 600 ಪಟ್ಟು 6000 ಪಟ್ಟು ನಿತ್ಯ ಏನಾದ್ರೂ ಒಂದು ಸೇವೆಗೆ, ಪೂಜೆಗೆ, ಸಂಕಲ್ಪಕ್ಕೆ, ಪ್ರಾರ್ಥನೆಗೆ ಕೊಡ್ತಕ್ಕಂಥದ್ದು ಮಾಡಿ. ಏನು ನಿಮ್ಮ ಮಟ್ಟಕ್ಕೆ 10 ರೂಪಾಯಿ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಒಂದು ಕಲ್ ಸಕ್ಕರೆ ಹಂಚಿ ಆ ದೇವಸ್ಥಾನ ಅಭಿವೃದ್ಧಿ ಮಾಡಿ ನಿಂತುಕೊಳ್ಳಿ. ಯಾಕಂದ್ರೆ ಧರ್ಮ, ಗುರು ಪುಷ್ಯಾಮೃತ ಯೋಗ ಅಂದರೆ ಧರ್ಮ. ನಮ್ಮ ಧರ್ಮವನ್ನು ಮೊದಲು ಕಾಪಾಡ್ಕೋಬೇಕು. ನಮ್ಮ ಧರ್ಮವೇ ಎಲ್ಲದಕ್ಕಿಂತಲೂ ಮೊಟ್ಟ ಮೊದಲು, ನೆನಪಿಟ್ಟುಕೊಳ್ಳಿ. ನಮ್ಮ ಧರ್ಮ ಅಂದ್ರೆ ಮುಖ್ಯವಾಗಿ ಏನು? ಹೆಂಡತಿಗೆ ಒಳ್ಳೆ ಗಂಡ, ಗಂಡನಿಗೆ ಒಳ್ಳೆ ಹೆಂಡತಿ, ಅಪ್ಪನಿಗೆ ಒಳ್ಳೆ ಮಕ್ಕಳು, ಮಕ್ಕಳಿಗೆ ಒಳ್ಳೆ ತಂದೆ. ಈ ರೀತಿ ನಮ್ಮ ಧರ್ಮ ಏನು ಅಂತ ತಿಳ್ಕೊಳ್ಳಿ. ಯಾರಾದ್ರೂ ಹಿರಿಯರು, ಗುರುಗಳು ಈ ತರದ್ ಏನೋ ನೀವು ಮಾಡ್ತಿರೋದು ಸರಿಯಾ ಅನ್ನತಕ್ಕಂಥದ್ದು ನೋಡಿ ಯೋಚಿಸಿ ಹೆಜ್ಜೆ ಇಡಿ. ಗುರುಸ್ಥಾನ, ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೊಕೇಟು, ಜಡ್ಜು, ಪದವಿ ಪ್ರಮಾಣ ಪಟ್ಟ, ಸೂಪರ್ ಹೆಸರು, ಕೀರ್ತಿ ನಿಮ್ಮನ್ನ ಅರಸಿ ಬರತಕ್ಕಂಥದ್ದಾಗುತ್ತೆ. ಮಾತು ಜಾಗ್ರತೆ, ಶತ್ರುಗಳು ಜಾಗ್ರತೆ. ಆಯ್ತಾ? ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಆಶ್ಲೇಷ ನಕ್ಷತ್ರ, ಮೇಷರಾಶಿ. ಚಂದ್ರ ಬುಧನ ಸಾರದಲ್ಲಿದ್ದು ಬುಧ ಗುರುವಿನ ಸಾರದಲ್ಲಿದ್ದಾನೆ. ಒಂದು ರೀತಿ ಆಗುಲ್ಲ, ತಳಮಳ, ಸ್ವಲ್ಪ ನಿರ್ಧಾರಗಳು, ಕೆಲವು ದೊಡ್ಡ ನಿರ್ಧಾರಗಳು, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ಸ್ವಲ್ಪ ದೊಡ್ಡವರಿಗೆ ಒಂದು ಸ್ವಲ್ಪ ತಲೆನೋವು. ಸಣ್ಣ ಪುಟ್ಟ ಕೆಲಸ, ಹಣ್ಣು ಅಂಗಡಿ, ಜ್ಯೂಸು, ತರಕಾರಿ, ಸೊಪ್ಪು, ಶುಕ್ರ ಗುರು, ವೇದ, ಉಪನ್ಯಾಸ, ಜ್ಯೋತಿಷ್ಯ, ಆಗಮ, ವೈದಿಕ, ಪೂಜೆ ಪುನಸ್ಕಾರ, ಪೌರೋಹಿತ್ಯ, ಧಾರ್ಮಿಕ, ಇಂಥ ಒಂದು ಕೆಲಸ ಕಾರ್ಯಗಳಲ್ಲಿರೋರಿಗೆ ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ವೃಷಭ ರಾಶಿ. ಚಂದ್ರ 3ನೇ ಮನೆಯಲ್ಲಿದ್ದಾನೆ. ಬುಧನ ಸಾರ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಕಮಿಷನ್ ಏಜೆಂಟ್, ಕನ್ಸಲ್ಟೆಂಟ್, ಗೌರ್ಮೆಂಟ್ ಟೆಂಡರ್ಸ್, ಗೌರ್ಮೆಂಟ್ ಕಾಂಟ್ರಾಕ್ಟ್, ಸ್ವಂತ ಒಂದು ಸರ್ವಿಸ್ ಇಂಡಸ್ಟ್ರಿ, ಲೀಗಲ್ ಇಂಡಸ್ಟ್ರಿ, ಚಾರ್ಟರ್ಡ್ ಅಕೌಂಟೆನ್ಸಿ ಇಂಡಸ್ಟ್ರಿ, ಫೈನಾನ್ಷಿಯಲ್ ಇಂಡಸ್ಟ್ರಿ, ಕಂಪನಿ ಸೆಕ್ರೆಟರಿ, ಸ್ಟೆನೋ, ಟೈಪಿಸ್ಟು, ನೋಟರಿ, ಇಂಥ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ಅದ್ಭುತವಾದ ಪ್ರಗತಿಯ ದಿನ. ಮಿಥುನ ರಾಶಿ. ಚಂದ್ರ ಬುಧನ ಸಾರ, ಬುಧ ನಿಮ್ಮನೇಲೇ ಇದ್ದಾನೆ. ಗುರು ಬುಧರ ಒಂದು ರೀತಿ ಒಂದು ಪ್ರಭಾವ. ಸೊ ಬುಧ ಗುರುವಿನ ಸಾರದಲ್ಲಿದ್ದು ಸೂರ್ಯ ಕುಜನ ಸಾರದಲ್ಲಿದ್ದಾನೆ. ಸ್ವಲ್ಪ ನೋಡ್ಕೊಂಡು ಏನಾದ್ರೂ ತಗಾದೆ ಕಿರಿಕಿರಿ ಇತ್ತಂದ್ರೆ ಎಳಿಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸೂರ್ಯ ಕುಜನ ಸಾರದಲ್ಲಿದ್ದಾನೆ, ಉನ್ಮತ್ತ ಮಾಡಿಸ್ತಾನೆ. ನಾನೇ ಸರಿ, ನಂದೇ ಸರಿ ಅನ್ನತಕ್ಕಂಥದ್ದು ಹೋಗಬಾರದು. ಬುಧ ಜಗಳಕ್ಕೆ ಹೋಗೋವನಲ್ಲ, ಚಿಕ್ಕ ಮಗು ಅವನು, ಮಗುವಿನಂತ ಮನಸ್ಸು, ಆಡೋ ಮಕ್ಕಳು ನೀವು. ನಿಮಗೆ ಅಂಥದ್ದೊಂದು ಮೋಸ ಬರಲ್ಲ. ಪಟ್ ಅಂತ ಒತ್ತಡಕ್ಕೊಳಗಾದ್ರೆ ಏನೋ ಮಾತಾಡ್ಬಿಡ್ತೀರ ವಿನ ನೀವೆಷ್ಟು ದೊಡ್ಡವರಾದ್ರೂ ಮಗುವೇ ನೀವು. ಮಗು
ಬುಧನಿಗೆ ಬುದ್ಧಿ ಜಾಸ್ತಿ ಅಂತ ಹೇಳ್ತಾರೆ. ಮಕ್ಕಳು ಬುದ್ಧಿ ಚುರುಕು, ಪಟ್ ಅಂತ ಸುಳ್ಳು ಹೇಳಲ್ಲ, ಟಬಕ್ ಅಂತ ಹೇಳಬಿಡ್ತಾರೆ, ಟಬಕ್ ಅಂತ ಸುಳ್ಳು ಹೇಳಬಿಡ್ತಾರೆ. ಅಂಥದ್ದು ನಡೆದು ಬಿಡುತ್ತೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್, ಮೆಟೀರಿಯಲ್ ಕನ್ಸಲ್ಟೆಂಟ್, ಸಪ್ಲೈ ಚೈನ್ ಕನ್ಸಲ್ಟೆಂಟ್, ಈ ತರದ್ರಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅನುಕೂಲ. ಕರ್ಕಾಟಕ ರಾಶಿ, ಚಂದ್ರ ನಿಮ್ಮನೇಲೇ ಇದ್ದಾನೆ. ಗುರುವಿನ ಜೊತೆ ಗುರುಚಂದ್ರ ಯೋಗ, ಶುಕ್ರಚಂದ್ರ ಯೋಗ. ನನಗೆ ತಿಳಿದ ಹಾಗೆ ಶುಕ್ರಚಂದ್ರ ಸೇರಿದಂತ ಜಾತಕಸ್ಥರಿಗೆ ಒಂದು ಮಾತಿದೆ, ತುಂಟರು ಅಂತ. ಗುರು ಸೇರಿರೋದ್ರಿಂದ ಹಿಡಿತದಲ್ಲಿರುತ್ತೆ, ಧರ್ಮಬದ್ಧ ತುಂಟರು ಅಂತ. ಅಲ್ಲೊಂದು ತುಂಟತನ ಜಾಸ್ತಿ, ರಸಿಕತನ ಜಾಸ್ತಿ, ಅಲ್ಲೊಂದು ಪೋಲಿತನ ಸ್ವಲ್ಪ ಜಾಸ್ತಿ ಇರುತ್ತೆ, ಆಗುತ್ತೆ ಅನ್ನತಕ್ಕಂಥ ಮಾತು. ಎಲ್ಲದರಲ್ಲೂ ಹಾಸ್ಯ ಇವುಗಳು ಬರುತ್ತೆ, ಅದೊಂದು ಖುಷಿ. ಅಲ್ಲೊಂದು ಕಾಗೆ ಮರಿಗೆ ಕಾಗೆಯೂ ಮುದ್ದಾಗಿ ಕಾಣಿಸುತ್ತೆ ಅನ್ನತಕ್ಕಂಥದ್ದು. ಕಾಮದ ಮತ್ತೇರಿದವನಿಗೆ ಪ್ರಪಂಚವೆಲ್ಲ ಕಾಮವಾಗಿ ಕಾಣಿಸುತ್ತೆ, ಎಲ್ಲ ಅಂದವಾಗಿ ಕಾಣಿಸೋದು ಅವನಿಗೆ. ಹುಚ್ಚು ಹಿಡಿದು ಬಿಟ್ಟಿದೆ, ಹುಚ್ಚೆ ಅದನ್ನ ಅಂತ ಹೇಳ್ತಾರೆ. ಸ್ವಲ್ಪ ಇವತ್ತು ಈ ಭೋಗದ ಮೇಲೆ ಹುಚ್ಚು, ಒಬ್ಬೊಬ್ರಿಗೊಂದೊಂದು ಹುಚ್ಚು ಉಂಟಾಗುತ್ತೆ. ಕೆಲವ್ರಿಗೆ ಹೆಸರನ್ನು ಹುಚ್ಚು, ಕೆಲವ್ರಿಗೆ ಮಕ್ಕಳ ಮೇಲೆ ಹುಚ್ಚು, ಕೆಲವ್ರಿಗೆ ಗಂಡನ ಮೇಲೆ ಹುಚ್ಚು, ಕೆಲವ್ರಿಗೆ ಹೆಂಡತಿ ಮೇಲೆ ಹುಚ್ಚು, ಕೆಲವ್ರಿಗೆ ಸಂಪಾದನೆ ಮೇಲೆ ಹುಚ್ಚು. ಇದು ಎಲ್ರಿಗೂ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಪಾರ್ಸಲ್ ಆಫ್ ಯು. ಸೊ ಇವತ್ತು ಸ್ವಲ್ಪ ಸಂಪಾದನೆಯ ಹುಚ್ಚು, ಎತ್ತಿಟ್ಕೊಳ್ಳೋ ಹುಚ್ಚು, ಅವೆಲ್ಲ ಏನಿಲ್ಲ. ನಮ್ ಯೋಗ ಮೀರಿ ಈಗ ನೋಡಿ, ನೀವು ಕೊಟ್ರಿ ಅಂತ ತುಂಬಿಸ್ಲಿಕ್ಕಾಗುತ್ತೆ, ಚೆಲ್ಲೋಗುತ್ತೆ, ಸಿಗೋಲ್ಲ. ನಮ್ಮ ಪ್ರಾಪ್ತಿ ಎಷ್ಟಿದೆಯೋ ಅಷ್ಟೇ. ಸೊ ವಿಶೇಷವಾಗಿ ಕರ್ಕಾಟಕ ರಾಶಿಗೆ ತುಂಬಾ ಪ್ಲಾನಿಂಗ್ ಮಾಡಬೇಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಷ್ಟು ದುಡ್ಡು ಕೊಟ್ಟಿದ್ದಾನೆ. ಸಿಂಹ ರಾಶಿ ಸ್ವಲ್ಪ ತಲೆ ಕೆಡಿಸ್ತಾನೆ, ಸ್ವಲ್ಪ ಜಾಗ್ರತೆ. ಚಂದ್ರ ಮನೋಕಾರಕ 12, ಗುರು 12, ಶುಕ್ರ 12, ಶುಕ್ರ ಅಸ್ತಂಗತ ಬೇರೆ, ಅದೊಂಚೂರು ಒಳ್ಳೆಯದು. ಸೂಪರ್. ಎಂಟರ್ಟೈನ್ಮೆಂಟ್, ಮ್ಯೂಸಿಕ್, ಜ್ಯೂಸು, ಹಣ್ಣು, ತರಕಾರಿ, ಸ್ತ್ರೀಯರು, ಗಾರ್ಮೆಂಟ್ಸು, ಬಟ್ಟೆ, ಸ್ವಲ್ಪ ಪರಿಶ್ರಮವಿದ್ದರೂ ಅನುಕೂಲ. ಇನ್ನು ಕನ್ಯಾ ರಾಶಿ, 11ನೇ ಮನೆಯಲ್ಲಿ ಗುರು, ಚಂದ್ರ, ಶುಕ್ರ. ವಾವ್ ಡೇ ಇವತ್ತು. ಒಂದು ಬಟ್ಟೆ ತಗೊಳ್ಳೋದು, ಒಂದು ವಸ್ತ್ರ ತಗೊಳ್ಳೋದು, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಈ ತರದ ವೃತ್ತಿ, ಉದ್ಯೋಗ, ಗಾರ್ಮೆಂಟ್ಸು, ಯಾವುದಿಲ್ಲ ಇವತ್ತು ಆನಂದ. ಎಲ್ಲ ನಿಮ್ಮನೆಲ್ಲ ಪಾರ್ಟಿ ನಿಮ್ದೆ. ಸ್ವಲ್ಪ ಕರೆದ್ರೆ ನಮಗೂ ಒಂದು ಸ್ವಲ್ಪ ಪ್ರಸಾದ ಅಂತ. ಕನ್ಯಾ ರಾಶಿಯವರ ಮನೆಯಲ್ಲಿ ಆ ಗುರು, ಶುಕ್ರ, ಚಂದ್ರ, ಅದರಲ್ಲೂ ಗುರು ಪುಷ್ಯಾಮೃತ ಯೋಗ ಅಂತೂ ಕೇಳಲೇಬೇಡಿ. ಬ್ಯೂಟಿಫುಲ್ ಅಂಥದ್ದು ಒಂದು ಯೋಗ. ಇವತ್ತಿಂದಲೇ 60 ದಿನ ಕುಂಭಮೇಳ ಅಂದ್ರೆ ಇವ್ರ ಮನೇಲಿ ನಡೆಯುತ್ತೆ ಕನ್ಯಾಗೆ ಇವತ್ತು. ಅದು ಇವತ್ತಿನಿಂದಲೇ ಆರಂಭ. ತುಲಾ ರಾಶಿ, ಕೇಂದ್ರದಲ್ಲಿ ಬ್ಯೂಟಿಫುಲ್ ಆಗಿ ಶುಕ್ರ, ಚಂದ್ರ, ಗುರು ಕುಳಿತಿರ್ತಕ್ಕಂಥದ್ದು. ಬುಧ ಭಾಗ್ಯದಲ್ಲಿ ಕುಳಿತಿರ್ತಕ್ಕಂಥದ್ದು. ಭಾಗ್ಯೋದಯ ವೃತ್ತಿಯಲ್ಲಿ ಒಂದು ಮನೆ, ಕುಟುಂಬ, ಒಡೆದೋದ್ ಕುಟುಂಬ, ಒಡೆದೋದ್ ಬದುಕು, ಒಡೆದೋದ್ ಜೀವನ. ಮತ್ತೆ ಕೆಲಸ ಹೋಗಿದೆ, ಪೊಸಿಷನ್ ಹೋಗಿದೆ, ಪ್ರಮೋಷನ್ ಹೋಗಿದೆ, ಹೆಸರು ಹೋಗಿದೆ, ಏನೂ ಇಲ್ಲ ಅಂದವರಿಗೆ ಮರಳಿ ಒಂದು ಗೂಡು ಕಟ್ಟಿಸುತ್ತಾನೆ. ಅದರ ಆರಂಭ ತುಲಾ ರಾಶಿಗೂ ಕೂಡ ಬ್ಯೂಟಿಫುಲ್. ವೃಶ್ಚಿಕ ರಾಶಿ, ಗುರುಚಂದ್ರ ಯೋಗ, ಸಪ್ತಮಾಧಿಪತಿ ಭಾಗ್ಯ, ಲಾಭಾಧಿಪತಿ ಅಷ್ಟಮ, ಬುಧ ಅಲ್ಲೇ ಇರಬೇಕು. ಸೂಪರ್. ಸ್ವಲ್ಪ ಆತುರ ನೋಡಿಕೊಂಡು ವ್ಯವಹಾರಗಳಲ್ಲಿ ಫ್ಯಾಂಟಾಸ್ಟಿಕ್. ಹೋಟೆಲು, ಟ್ರಾವೆಲು, ರಾಜಕೀಯ ಯಾವುದಾದರೂ, ಅದರಲ್ಲೂ ನ್ಯಾಯಬದ್ಧ ಧರ್ಮಬದ್ಧ ಸಂಪಾದನೆಯಲ್ಲಿದ್ರೆ ನಿಮ್ಮನ್ನ ತಡೆಯೋರೇ ಇಲ್ಲ. ಪೂರ್ಣ ಗಜಕೇಸರಿ ಯೋಗ, ಮಹಾಲಕ್ಷ್ಮಿ ಯೋಗ, ಛತ್ರ ಚಾಮರಗಳಿಂದ ಕೂರಿಸಲ್ಪಡುತ್ತಾನೆ ಅನ್ನತಕ್ಕಂಥದ್ದು ಹೇಳ್ತಾರೆ. ತುಂಬಾ ಒಳ್ಳೊಳ್ಳೆ ಕನಸುಗಳು ಬೀಳ್ತಾವೆ ನಿಮಗೆ ನೋಡಿ. ಒಳ್ಳೆ ಊಟ ತಿಂತೀರಿ, ಒಳ್ಳೆ ಮೈ ಬರುತ್ತೆ, ಒಳ್ಳೆ ಬಟ್ಟೆ ಹಾಕ್ತೀರಿ, ಯಾವುದೋ ಒಂದು ಬಂಗಾರ ಮನೆಗೆ ಬರುತ್ತೆ, ಯಾವುದೋ ಒಂದು ಬಹುದೊಡ್ಡ ದುಡ್ಡು ನಿಮ್ಮ ಮನೆಗೆ ಬರತಕ್ಕಂಥದ್ದುಂಟು. ಆದಾಯ ವೃದ್ಧಿ, ಇಟ್ಸ್ 3 times 4 times ಅನ್ನತಕ್ಕಂಥದ್ದು. ವಿಶೇಷವಾಗಿ ಧನುಸು ರಾಶಿ, ಅಷ್ಟಮದಲ್ಲಿ ಚಂದ್ರ, ಬುಧನ್ ಸಾರ. ಸ್ವಲ್ಪ ನೋಡ್ಕೊಂಡು ನಿಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದು. ಸೊ ಅದರಿಂದ ನೀವು ಬಂಡವಾಳ ಹಾಕ್ಲಿಕ್ಕೆ ಹೋಗ್ಬೇಡಿ, ನೀವು ರಿಸ್ಕ್ ತಗೋಬೇಡಿ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಿಕ್ಕಾಕೋತೆ. ಗುರುಚಂದ್ರ ಯೋಗ ಇದೆ, ಶುಕ್ರಚಂದ್ರ ಯೋಗ ಇದೆ, ಆದ್ರೆ ಚಂದ್ರ ಅಷ್ಟಮ, ಬುಧನ್ ಸಾರ, ಬಾಧಕ. ದಶಮಾಧಿಪತಿ ನಕ್ಷತ್ರ, ಸಪ್ತಮಾಧಿಪತಿ ನಕ್ಷತ್ರ, ಸುಸರ್ಪ ನಕ್ಷತ್ರ, ವಾಸುಕಿ ನಕ್ಷತ್ರ, ಕಾರ್ಕೋಟಕ ನಕ್ಷತ್ರ,
ಸೊ ಅಲ್ಲಿಗೆ ಅದೊಂದು ತಲೆನೋವೆ. ಅದರಿಂದ ನಿಮ್ಮನ್ನ ಸಿಕ್ಕಾಕ್ಸುತ್ತೆ. ಯಾವ್ದಾದ್ರು ದೊಡ್ಡ ಇನ್ವೆಸ್ಟ್ಮೆಂಟು, ವ್ಯವಹಾರ, ವ್ಯಾಪಾರ, ಉದ್ಯೋಗ ಅಂತ ನೋಡಿಕೊಂಡು ಹೆಜ್ಜೆ ಇಡಿ. ಕನ್ಸಲ್ಟೆನ್ಸಿ ವೃತ್ತಿಗಳು ಬ್ಯೂಟಿಫುಲ್. ಹೈನುಗಾರಿಕೆಯಲ್ಲಿ ಒಂದು ಒತ್ತಡ. ಮಕರ ರಾಶಿ ಡಬಲ್ ಪಾರ್ಟಿ ನಿಮಗೆ ಇವತ್ತು. ಓಕೆ, ಕನ್ಯಾ ರಾಶಿಯವ್ರಿಗೆ ಒಂದು ಪಾರ್ಟಿ ಅಂದ್ರೆ ಮಕರ ರಾಶಿಯವ್ರಿಗೆ ಡಬಲ್ ಪಾರ್ಟಿ ಇವತ್ತು. ಕಲಾವಿದರಾಗಿದ್ರಿ ಅಂದ್ರೆ ಮಾತ್ರ ಮೆಡಿಕಲ್ಲು, ಕಾಸ್ಮೆಟಿಕ್ಸು, ಕಲಾವಿದರು, ಭರತನಾಟ್ಯ, ಮ್ಯೂಸಿಕ್ಕು, ಸಂಗೀತಗಾರರು, ಕಲಾವಿದರು, ಲೇಖಕರು, ಡಾಕ್ಟರ್ಸು, ಸರ್ಜನ್ಸು, ವಾವ್ ಬ್ಯೂಟಿಫುಲ್. ಅಭಿವಂದನಂ, ವಂದನಂ, ನಿಮ್ಮನ್ನ ಕರೆದು ಸನ್ಮಾನ, ಅಭಿಮಾನ, ಅಭಿನಂದನ ಇವೆಲ್ಲವೂ ನಡೆಯತಕ್ಕಂಥ ದಿನ. ಇವತ್ತು ಏನೇನು ಹೆಜ್ಜೆ ಇಡ್ತಿರೋ ಹೆಜ್ಜೆ ಹಿಡಿತಾ ಇದೆ. ಸೂಪರ್. ಇನ್ನು ಕುಂಭರಾಶಿ, 6ನೇ ಮನೇಲಿ ಚಂದ್ರ, ಬುಧನ ಸಾರ, ಬ್ಯೂಟಿಫುಲ್. 6ನೇ ಮನೇಲಿ ಗುರು, ಪರಿಶ್ರಮ ಪಟ್ಟು. ಶುಕ್ರ 6ನೇ ಮನೇಲಿ ಖರ್ಚು ಕೊಡಬೇಕು. ಅವನು ಯಾವ ಮನೇಲಿ ಇರ್ತಾನೋ ಆ ಮನೆ ವೃದ್ಧಿ. ಗುರು ಯಾವ ಮನೆ ಇರ್ತಾನೋ ಆ ಮನೆ ಕೆಡಿಸ್ತಾನೆ. ಆರೋಗ್ಯಕ್ಕೋ, ಮನೆಗೋ, ಜವಾಬ್ದಾರಿಗೋ, ಕಮಿಟ್ಮೆಂಟ್ಗೋ ಒಂದ್ ಸ್ವಲ್ಪ ಖರ್ಚು ವೆಚ್ಚಗಳು ಆಗತಕ್ಕಂಥದ್ದು, ಒಂದು ವಿಪರೀತ ಇರತಕ್ಕಂಥದ್ದಿದ್ರು. ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ ಗುರುವಿನ ಸಾರದಲ್ಲಿದ್ದು ನಿಮ್ಮ ಮನೆ ನೋಡ್ತಿರೋದ್ರಿಂದ ಸೂಪರ್. ಅಭಿವೃದ್ಧಿ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಓಡಾಟ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಪಂಚಮದಲ್ಲಿ ಗುರು ಚಂದ್ರ ಗುರುಗಳೇ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗುರು ಚಂದ್ರ ಶುಕ್ರ ಭಾಗ್ಯವನ್ನು ನೋಡ್ತಿದೆ, ನಿಮ್ಮ ಲಾಭವನ್ನು ನೋಡ್ತಿದೆ. ಇರೋ ಪೂರ್ವ ಪುಣ್ಯದಲ್ಲೇ ಆ ಒಂದು ಲಗ್ನಾಧಿಪತಿ, ತನುಭಾವಾಧಿಪತಿ, ಧರ್ಮಕಾರಕ ಪೂರ್ವ ಪುಣ್ಯದಲ್ಲಿ ಕೂತ್ಕೊಂಡ್ರೆ ತುಂಬಾ ದಾನ ಧರ್ಮ. ನಿಮ್ಮ ಮನೇಲಿ ಇವತ್ತೊಂದು ಹಬ್ಬ ಆಗ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಒಂದು ಮದುವೆ ವಿಚಾರ, ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ವೃತ್ತಿ ವಿಚಾರ. ಮದುವೆ ಇಲ್ಲದವ್ರಿಗೆ ಮದುವೆ, ಮಕ್ಕಳು ಇಲ್ಲದವ್ರಿಗೆ ಮಕ್ಕಳು, ಅಧಿಕಾರ ಇಲ್ಲದವ್ರಿಗೆ ಅಧಿಕಾರ, ಹೆಸರಿಲ್ಲದವರಿಗೆ ಹೆಸರು. ಈ ತರದ ಹುಡುಕಿ ಬರತಕ್ಕಂಥ ಒಂದು ಅದ್ಭುತವಾದಂಥ ಸೌಮ್ಯ ಗ್ರಹ ಚಂದ್ರ. ಬುಧನೂ ಕೂಡ ಸೌಮ್ಯ ಗ್ರಹ, ಉಗ್ರ ಅಲ್ಲವೇ ಅಲ್ಲ. ಸ್ವಲ್ಪ ಕೀಟ್ಲೆ ಬುದ್ಧಿ ಅಷ್ಟೇ. ಸೊ ಆ ಥರ ಇವತ್ತು ಒಂದು ಸಣ್ಣ ಪುಟ್ಟ ಕೀಟ್ಲೆ ವೃತ್ತಿ ಉದ್ಯೋಗ ಸಂಬಂಧ ಇರುತ್ತೆ. ಮಿಕ್ಕಂತ ಏನೂ ತೊಂದರೆ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.